ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿ ಆಗ್ಬೇಕಂತಂದ್ರೆ ವಿವೇಕ ವೈರಾಗ್ಯ ನಮ್ಮಲ್ಲಿ ಜಾಗೃತ ಆಗಬೇಕು. ವಿವೇಕ ವೈರಾಗ್ಯದ ಸತತ ಅಭ್ಯಾಸದಿಂದ ಮನಸ್ಸನ್ನು ಅಂತರ್ಮುಖಿಯಾಗಿ ಮಾಡಲಿಕ್ಕೆ ಬರ್ತದೆ. ಇಲ್ಲ ಅಂತಂದ್ರೆ ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಇದು ಅನುಭವ ಹೆಂಗೆ ಬರ್ಬೇಕು? ಇದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಹಿತ ಐತೋ ಅಹಿತ ಐತೋ ಅನ್ನೋದು ನಮ್ಮಲ್ಲಿ ಜಾಗೃತ ಆಗಬೇಕು. ಯಾವುದೇ ವಸ್ತು ಅದು ನಿತ್ಯ ಐತೋ ಅನಿತ್ಯ ಐತೋ, ಅದರಿಂದ ಹಿತ ಐತೋ ಅನಿತ್ಯ ಐತೋ ಅಹಿತ ಐತೋ ನೋಡ್ಕೋಬೇಕು. ಅವಾಗ ಅದರ ಹಕ್ಕಿಕತೆ ಗೊತ್ತಾದ ಕೂಡಲೇ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ, ಅದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ. ಅವಾಗ ಅದ್ರ ಮ್ಯಾಗ ಅಂತರ್ಮುಖಿಯಾಗಿರ್ಲಿಕ್ಕೆ ಬರ್ತೈತಿ. ಇದ್ರಾಗ ಇನ್ನೂ ಸುಖ ಸಿಗ್ತೈತಿ, ಬಾಳೆ ಮಾಡ್ಬೇಕು, ಇನ್ನೂ ಗಳಿಸ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು ಅನ್ನೋದು ಐತೆ. ಮಾಡೋದ್ರಾಗ ಐತಲ್ಲ. ಇನ್ನು ಇಲ್ಲಿ ತನಕ ಮಾಡಿದಿಲ್ಲ, ಏನಾಗೈತಿ ನೋಡ್ಕೊಂಡು ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಇನ್ನೂ ಅದ ಗುಂಗಿನಾಗ ಇದೀನಿ. ಈ ಭ್ರಾಂತಿ ಒಳಗೆ ಈ ಭ್ರಾಂತಿ ನಾಶ ಆಗ್ಬೇಕು ನೋಡ್ರಿ. ಈ ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕನ್ನೋ ಭ್ರಾಂತಿ ಎಲ್ಲ ಪೂರ್ಣ ನಾಶ ಆಗ್ಬೇಕು. ಅಂದಾಗ ಅಂತರ್ಮುಖಿ ಆಗಿರ್ಲಿಕ್ಕೆ ಬರ್ತದೆ. ಏನು ಮಾಡಿರೋ ಏನೂ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಅದು ಹೊಳಿ ಮಠ ಅಂತರ್ಮುಖಿಯಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಅಂತರ್ಮುಖಿ ಆದಾಗ ಅಭ್ಯಾಸ ಅಥಾತು ಬ್ರಹ್ಮ ಜಿಜ್ಞಾಸ, ಏನು ಬಹಿರ್ಮುಖ ವೃತ್ತಿಯೊಳಗಿನ ಆಸಕ್ತಿ ಎಲ್ಲ ಹೋಗಿ ಒಳಗೆ ಅಂತರ್ಮುಖಿ ಆದಾಗ ಇದರ ಅಭ್ಯಾಸ ಶುರು ಆಕೈತಿ. ಏನು ಈ ಅಭ್ಯಾಸ ಮಾಡೋರು ಯಾರು? ಅಂತರ್ಮುಖಿಯಾಗಿ. ಎಲ್ಲಿಯೋ ಒಬ್ಬ ಅಂದರು, ಕಶ್ಚಿದ್ದೀರಹ ಅಮೃತತ್ವ ಮಿಶ್ಚಿನ ಆವೃತ್ತ ಚಕ್ಷು ಆತ್ಮನಮ್ಮಕ್ಷತ್. ಇಲ್ಲಿ ಒಬ್ಬ ವಿಚಾರವಂತ ಧೀರ ಬಹಿರ್ಮುಖ ವೃತ್ತಿಯಿಂದ ಹಿಂತಿರುಗಿ ಅಂತರ್ಮುಖ ವೃತ್ತಿಯೊಳಗೆ ಇದನ್ನು ಅನುಭವ ಮಾಡ್ಕೊಂಡು ನಮ್ದೆಲ್ಲ ಹೊರಗೆ ಹೋಗ್ಬಿಟ್ಟೈತಿ ಮನಸ್ಸು. ಅದ್ರಾಗ ಹಣಿಕೆ ಹಾಕೋದು ಬಿಟ್ಟೇನೆ. ಬಹಿರ್ಮುಖ ವೃತ್ತಿ ಒಳಗೆ ಐತಿ ಅನ್ನೋದು. ಅದಕ್ಕೆ ಅಲ್ಲಿ ಏನು ಹೇಳ್ತಾರೋ, ಇಲ್ಲಿ ಏನು, ಅಲ್ಲಿ ಏನು ಸುದ್ದಿ ಐತಿ, ಇಲ್ಲಿ ಏನು ಸುದ್ದಿ ಐತಿ, ಬರೀ ಅದಕ್ಕೆ ಉಡ್ಯಾಡ್ತೈತಿ. ಉಡ್ಯಾಡಿ ಸುಳ್ಳ ಬಳಸ್ತೈತಿ ಕೆಲಸ. ಇಡೀ ಆಯುಷ್ಯವನ್ನೆಲ್ಲ ಅದ್ರಾಗ ಕಳೆದಿಲ್ಲ, ಹೊರಗೆ ಹುಡುಕೋದ್ರಾಗ ಏನೈತಿ ಅಲ್ಲದಾಗ. ಏನು ಸಿಕ್ಲಿ ಮನಸ್ಸ ನಿನಗಂತ ಹೇಳ್ಯಾರಿಲ್ಲ. ಏನುಂಟು ನಿನಗದ್ರೊಳಗೆ? ಎಲೆ ಕಾಕು ಮಾನಸವೇ ಸುಳಿದಾಡಿ ಯಾಕೆ ಏನು ವಿಷಯದೊಳು ಸುಳಿದು ವಿರತಿ ಇಲ್ಲದರೆ ಎಲೆವೇ ಎಲೆ ಕಾಕು ಮಾನಸವೇ ನಿನಗದ್ರೊಳಗೆ ಏನುಂಟು? ಮಂಗ್ಯ ಕಾಗಿ ಅಂತ ಮನಸ್ಸು ಯಾಕದ್ರಾಗ ಸುಳಿದಾಡ್ತೀವಿ? ಏನು ಸಿಕ್ಲಿ ನಿನಗಂತ? ಮ್ಯಾಗ ಮನಸ್ಸಿಗೆ ಬುದ್ಧಿ ಎಚ್ಚರಿಕೆ ಕೊಡ್ಬೇಕು. ಅದಕ್ಕೆ ಆ ಅಭ್ಯಾಸ ನಾವು ಮಾಡಾಕ್ತಿಲ್ಲ. ಅದ್ರಾಗ ಸುಖ ಐತೆ ಅಂತ ಐತೇನ? ಅದ್ರಾಗ ಅದರಿಂದ ಬೇಸರಿಕೆನ ಹೊಂದಿದ್ದಿಲ್ಲ. ಯಾವ ವಿಷಯದ ಮುಖಾಂತರ ನೀವು ಸುಖ ಹೊಂದಬೇಕಂತ ಹೊಂಟಿದ್ದಿ, ಆ ಇಂದ್ರಿಯಗಳ ಮುಖಾಂತರ, ಅದ್ರ ಬದಲಾಗಿ ಸುಖ ಹೊಂದಬೇಕನ್ನೋ ಬದಲಾಗಿ ದುಃಖನೂ ಹೊಂದಾಕತ್ತೀಯಲ್ಲ. ಎಷ್ಟು ಜನ್ಮಾತ್ ಹಿಂಗೆ ಮಾಡಾಕತ್ತಿ ನೀನು? ಎಷ್ಟಂತ ಹುಟ್ಟಿಟ್ಟು ಬಂದು ಹಿಂಗೆ ಮಾಡಾವ್ ನೀನು. ಇನ್ನಾದರೂ ಇದಕ್ಕೆ ಹೊಳಿವಲ್ದ ಇನ್ನ ನಿನಗಂತ? ಬುದ್ಧಿ ಬರುವಲ್ದಲ್ಲ ನಿನಗಿನ್ನ, ಈ ವಿವೇಕ ಉದಯ ಆಗುವಲ್ದಲ್ಲ. ಇದು ಅನಿತ್ಯ ಐತಿ, ಇದು ದುಃಖ ರೂಪಿ ಐತಿ, ನಮಗೆ ಬೇಕಾದದ್ದು ಇದು ಕೊಡೋದಿಲ್ಲ ಅನ್ನೋ ತಿಳುವಳಿಕೆ ಜಾಗೃತ ಆಗ್ಬೇಕಲ್ಲ. ಆಗ ಆ ಜಾಗೃತಗೊಳಿಸೋವ್ರ ಸಂಗನ ಬೇಕು ಇದಕ್ಕೆ. ಯಾರು ಇದನ್ನು ಹೇಳವ್ರು ಯಾರ್ರೀ? ನೆನಪಿಗೆ ತಂದು ಕೊಡವ್ರು ಯಾರು? ಎಲ್ಲ ಜಡಬುದ್ಧಿ ಜಡ ಸಂಘ. ಎಲ್ಲ ಸರಡೋಗಿ ಅಂತಿದ್ರು ಅಜ್ಜವರು. ಸರಡೋಗಿ ಖಾತೆದವ್ರು ಎಲ್ಲಿ ಹೋದ್ರು ಇವ್ರ? ಎಲ್ಲಿ ಕುಂತರು ನಿಂತರು ಎಲ್ಲಿ ಹೋದ್ರು ಇಂಥವ್ರ ಸಂಪರ್ಕ. ನಮ್ಗೆ ಎಂದು ಉದ್ಧಾರ ಕೇಳಿ. ಸ್ವತಃ ನಿನಗೂ ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ, ಸುತ್ತ ಕೂಡ ಪರಿಸರನೂ ಇಲ್ಲ. ಮನೆಯನ್ ತಂದೆ ತಾಯಿಗಳು ಅವು ಅದನ್ನ ಹಚ್ಚು, ದಾರಿ ತಪ್ಸೋ ಅದಾವಿಲ್ಲ. ಸುಖದ ದಾರಿ ತೋರ್ಸವ್ರು ಯಾರಪ್ಪ? ಅವರ ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು. ನಿಜವಾದ ಸುಖದ ಮಾರ್ಗವನ್ನು ತೋರ್ಸವ್ರು ಯಾರು? ತಾವು ನಿಜವಾದ ಸುಖದ ದಾರಿಯನ್ನು ಯಾರು ಕಂಡುಕೊಂಡಿರ್ತಾರ ಅವರಿಂದ ಮಾತ್ರ ಇದು ಸಾಧ್ಯ. ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಅಂದ್ರೆ ಮೊದಲು ತಾವು ಆ ಸ್ಥಿತಿಯನ್ನು ಹೊಂದಿದವರು, ತಮ್ಮ ಕಲ್ಯಾಣ ತಾವು ಮಾಡಿಕೊಂಡವರು. ಅವರಿಂದನೇ ಜಗತ್ತಿಗೆ ಸುಖದ ದಾರಿ ತೋರ್ಸಕ್ ಬರ್ತೈತಿ. ಏನು ಯಾರದ ಹುಡುಕ್ಯಾಡ್ಕೊಂತ ಹೋಗು ನೀವು ಅಂತಿದ್ರು ಅಜ್ಜವ್ರು.
ಬೇಕಾದಂಥ ಪಂಡಿತದನಂದ್ರೆ ಮೋಹ ಬಂದ ತಲೆ ಕೆಳಗೆ ಮಾಡ್ತದೆ ನೋಡಿ. ಹೌದು ಹೌದು ಅನ್ನೋನ ತಲೆ ಕೆಳಗೆ ಮಾಡ್ತದೆ. ಹುಡುಗಿ ಮನೆ ಸವಿ ಹತ್ತಿದ ಕೂಡಲೇ ಮಠಕ್ಕೆ ಬರೋಂಗಿಲ್ಲ, ಹೌದಿಲ್ಲ? ಅಲ್ಲಿ ಯಾಕೆ ಬರ್ತಾನ? ಅಲ್ಲೇನೈತಿ ಮಠದಾಗ ಅಂತಾನು. ಹುಡುಗಿ ಮಾಡೋಕ್ಕಿಂತ ಮೊದಲು ನಂದೇನೈತ್ರಿ ಮನ್ಯಾಗ ಅಂತಾನ, ಹೌದಿಲ್ಲ? ಹುಡುಗಿ ಇಲ್ಲೋಕ್ಕಿಂತ ಮೊದಲು ನಂದೇನೈತಿ ಮನ್ಯಾಗ, ಹುಡುಗಿ ಮಾಡಿದ ಕೂಡಲೇ ನಂದೇನೈತಿ ಮಠದಾಗ ಅಂತ, ಹೌದಿಲ್ಲ? ಅದ್ರಾಗ ಮುನಿಗೆ ಅದ ಸುಖರೂಪ ಅಂತೀವಿ. ಯಾವಾಗ ಬರೋದು ಅವು ಪ್ರತಿಕೂಲ ಆದಿಂದ ಮಾತ್ರ. ಏನು ಬಿಡ್ರಿ ಎಲ್ಲ ಅಸ್ತವ್ಯಸ್ತ ಆಗ್ತಿದೆಲ್ಲ ಅಂತ. ಅವಾಗ ಹೌದಿಲ್ಲ? ಪ್ರತಿಕೂಲ ಆಗಿ ಪ್ರತಿಕೂಲ ಆದಾಗ ಬರೋದು, ಮತ್ತೆ ಅನುಕೂಲ ಆದಾಗ ಮತ್ತೆ ಹೋಗೋದು. ಅಂತ ವೃತ್ತಿಗೆ ಇದು ಹತ್ತದೂ ಇಲ್ಲ ಅಂತ. ಏನು ಅವು ಪ್ರತಿಕೂಲ ಆದರೂ ಸುಖ ಇಲ್ಲ, ಅನುಕೂಲ ಆದರೂ ಸುಖ ಇಲ್ಲ ಅಂತ ತಿಳಿದು ಪೂರ್ಣ ಅದ್ರ ಮ್ಯಾಗಿನ ವ್ಯಾಮೋಹವನ್ನು ತೆಗೆದುಹಾಕಿ ಅಂತರ್ಮುಖ ವೃತ್ತಿಯೊಳಗೆ ಅಭ್ಯಾಸ ಮಾಡೋನ ಕೆಲಸ. ಏನು ಹಂಗೆ ಹೊರಗೆ ಓಡಾಡುವಂಥ ಮನಸ್ಸನ್ನು ಸುಮ್ಮನೆ ಇರಿಸೋದು ಅಂದ್ರೆ ಸಾಗರ ಬಗರ ಕೆಲಸ ಇಲ್ಲ ನೋಡ್ರಿ. ಹೊರಗೆ ಏನು ಮಾಡಿದಂಗೆ ಆಯಾ ಇಂದ್ರಿಯಗಳ ಮುಖಾಂತರ ಧನ್ವ ಹೊಂದಿದ್ದಿಲ್ಲ, ಅವು ಇಂದ್ರಿಯಗಳ ಮುಖಾಂತರ ಆ ವಿಷಯಗಳ ಸಂಪರ್ಕಕ್ಕೆ ಹೋಗಿ ಮಾಡಿ ತಿನ್ನೋದ್ರಿಂದ, ನೋಡೋದ್ರಿಂದ, ಮೋಶ ನೋಡೋದ್ರಿಂದ, ಮುಟ್ಟೋದ್ರಿಂದ ಏನು ಪರಿಣಾಮ ಆತ ಅನ್ನೋದನ್ನು ವಿಚಾರ ಮಾಡಬೇಕಿಲ್ಲ. ಹೆಣ್ಣು ಗಂಡಿನಿಂದ ಸುಖ ಹೊಂದಿದವ್ರು ಯಾರ್ದಾರು ಜಗತ್ತಿನಾಗ? ಗಂಡ ಹೆಂಡತಿ ಭೋಗ ಅಂದ್ರೆ ನರಗಳ ತುರಿಕೆ ಅದು. ಅದ್ರದ್ದು ಅದಕ್ಕೆ ಗುಳುಗುಳು ಅಂದ, ಅದಕ್ಕೆ ಅದರಾಗ ಗುಳುಗುಳು ಅಂತ, ಅದರ ಆನಂದ ಅದಕ್ಕೆ ಹೋಗ್ಬರುತ್ತೆ. ಅದಕ್ಕೆ ಅದು ಕೊಡ್ತೀವಿ, ಅದಕ್ಕೆ ಅದು ಕೊಡ್ತೀವಿ ಅಂತ ಭ್ರಮ ಅಂತ. ನರಗಳ ತುರಿಕೆ ಸಂಬಂಧ ಇಷ್ಟೆಲ್ಲ ತೀರ್ಬೇಕು. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಅನುಭವಗಳು ಹೇಳಿದ್ದು ಗೊತ್ತೈತಿ ಎಲ್ಲರಿಗೆ. ಅದು ಜನ್ಮ ಜನ್ಮಾಂತರ ಮಾಡ್ಕೊಂತ ಬಂದಾವ ಎಲ್ಲ ಜೀವಿಗಳಿಗೆ ಗೊತ್ತೈತಿ ಅದು. ಆದರೂ ಅದ್ರ ಮೋಹಕ್ಕೆ ಬಿಡುವಲ್ಲಿ ನಾವು. ಅದನ್ನು ಏನಾತು ಮೊದಲೇಕ ಹುರುಪು ಹಿಂದಗಡೆ ಹುರುಪು ಕಂಡಾಗಲೇ ರಮಣೀಯವಿದೆಲ್ಲ ಉಂಡಾಗಲೇ ನಿರಸನ ನಿಂತಿದೆಲ್ಲ. ಬ್ಯಾಡ್ಲೆ ಮನಸ್ಸ ಇದು ಭೋಗದ ಒಡನಾಟ, ಬ್ಯಾಡಿನ ಸಾಕಿನ ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂದಕ್ಕೆ ಸರಿಸ್ಬೇಕನ್ನೋದು. ಬರೀ ಅದರಾಗ ಅದ ಸುದ್ದಿ, ಅದರಾಗ ಕಾಲ ಕಳೆದ ಶರೀರ ಬಿಡು ಮುಟ. ಏನು ಮಾಡಿದೆ ಬದುಕಿ? ಬರೀ ಅದನ್ನ ಮಾಡಿದೆಲ್ಲ. ಬದುಕಿ ಏನೂ ಮಾಡಿದೆ ಇಲ್ಲಿ? ಸುಳ್ಳ ಮುದುಕಾಗಿ ಮೆರೆದೆಲ್ಲ ಹುಚ್ಚು ಮರುಳೆ. ಭೋಗಲಂಪಟ ಸುಖ ಘನವು ಭವ ರೋಗದಿ ಆದೆಲ್ಲೂ ಮರಣಕ್ಕೆ ಅನುವು ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ. ಶರೀರವನ್ನು ಸುಳ್ಳ ಹಾಳು ಮಾಡ್ಕೊಂಡು ಎಷ್ಟು ಶರೀರ ಹಾಳು ಮಾಡ್ಕೊಂಡು ಎಲ್ಲರೂ ತನು ಅನೇಕವನ್ನು ಇತ್ತೆ ಅಂದರು. ಇದಕ್ಕಾಗಿ ವಿಷಯ ಭೋಗಕ್ಕಾಗಿ, ವಿಷಯದ ಸಂಪರ್ಕ ಭೋಗಕ್ಕಾಗಿ ಎಷ್ಟೋ ಶರೀರಗಳ ಹಾಳಾದವಲ್ಲ. ಎಂತೆಂಥ ಶರೀರ ಹಾಳು ಮಾಡಿಬಿಟ್ಟು ಇದು ಒಂದು ಶರೀರದಾಗರೆ ಇದರ ನಿಜವನ್ನು ತಿಳ್ಕೊಂಡ ಅದರಿಂದ ವಿಮುಖ ಆಗಿ ನಿನ್ನಲ್ಲಿ ಐತೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲಲ್ಲ. ನಿನಗೊಂದು ದೇಹವಿದನ್ನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲಲ್ಲಿ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು. ಈ ಕೆಡುವ ಕಾಯದ ಮೋಹವನು ಮಾಯ ಕೆಟ್ಟು ಹೋಗುದ ಇದು, ಹೌದಿಲ್ಲ? ಇದು ಏನು ಭಾರಿ ಅವಸ್ಥೆ ಐತಪ್ಪ ನಂದೆಲ್ಲ. ಎಷ್ಟು ಇಟ್ಕೊಂಡೇನಂದ್ರೆ ಹೆಂಗೆ ಹಾಕತ್ ನೋಡಿ, ಕೆಟ್ಕೊಂತ ಹೋಗ್ಕತಿ. ಏನು ಸುಖ ಕೊಡ್ತೈತಿ ನಿಮ್ಗೆ? ಮಿಂಚ್ಕಂಡು ಕೂಡಲೇ ಮೋಹಕ್ಕೆ ಬೀಳ್ತೀವಿ. ಎಷ್ಟೊತ್ತನ ಇರ್ತೈತಿಪ್ಪ ಅದು ನಿನ್ನ ಮುಂಚೆ ತಾರುಣ್ಯದ ಶೋಭೆ. ಮಳೆಗಾಲದ ಮೂಡಂದಾರ ಶರತ್ಕಾಲದ ಮೂಡದಂತೆ ಹಾರಿ ಹೋಗಿಬಿಡ್ತೀಪ್ಪ. ಯೌವನ ಬಂತು ಹೋತು, ಹೌದಿಲ್ಲ? ಎಲ್ಲಿ ಹೋತವ ನಿನ್ನ ಅಂತಂದ್ರೆ ಎಲ್ಲಿ ಹೋತ್ರಿ? ಎಲ್ಲ ಬುರ್ರು ಬುಷಿ ಆಗೋತ. ಹೆಂಗೆ ಹೋತು ನನ್ನ ವಯಸ್ಸು ಗೊತ್ತಾಗಲ್ಲ ಹಂಗಾತ. ಏನಾತಪ್ಪ ನಿಂದು ಮಾಡಿದ್ದಿಲ್ಲ, ಕಾಣದಂಗೆ ತೋರ್ದಂಗೆ ಆಗಿ ಹೋತಲ್ಲ, ತೋರಿ ಅಡಿಗೆ ಹೋತಿಲ್ಲ ಅಂತ ಬುರ್ರು ಬುಷಿ ಆಗಿ ಹೋತಿದ್ರು ಅಂತ. ಏನು ಮಾಡಿದ್ದೆಲ್ಲ ಎಲ್ಲಿ ಉಳಿತಿ ಹಂಗಾರ? ಎಷ್ಟು ನಾವು ಆಸಕ್ತಿಯಿಂದ ಮಾಡಿದ್ವಲ್ಲೋ ಇದನ್ನು ಬಾಳೆ ಸುಖ ಕೊಡ್ತೈತೆ ಅಂತ.
ಎಲ್ಲ ಅಡಿಗೆ ಹೋತಲ್ಲ, ತೋರಿ ಹೋತು ಮಾಯಾ. ಅದಕ್ಕೆ ಮಾಯಾ ಅಂದ್ರೆ ಈಗಿದ್ದು ಇನ್ನೊಂದು ಕ್ಷಣಕ್ಕೆ ಇಲ್ಲದಂಗೆ ಆಗಿಬಿಡ್ತೈತಿ. ಎಷ್ಟು ಇದು ಅನಿಸ್ತೈತಲ್ಲ, ಸೋಜಿಗ. ಇದು ಏನು ಸೋಜಿಗವು ಅಂತ ಅದಕ್ಕೆ ಅಂದ್ರೆ ಮಾನಿನಿ ಇದು ಏನು ಸೋಜಿಗವು ಅಂತ. ಈಗಿತ್ತಪ್ಪ, ಈಗಿತ್ತು ನೋಡು, ಈಗ ಹೋತು, ಕೈ ಬಿಡದು ಹೋದಂಗೆ ಆತಲ್ಲ. ಪಟ್ನ ಹೋತು. ಇಲ್ಲ ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇಲ್ದಂಗೆ ಆತಲ್ಲ. ಇದಕ್ಕೆ ಮಾಯಾ ಅನ್ನೋದು, ಮಾಯಾದ ಆಟ. ಇದಕ್ಕೆ ಮಳ್ಳಾಕೊಂಡು ಕುಂತೀನಿ. ಹೌದು, ಇದ್ರ ಬಲಿಗೆ ಬಿದ್ದರೆ ತೀರ್ತಲ್ಲ ನೀನು, ಎಂದೂ ಉದ್ಧಾರ ಆಗೋದಿಲ್ಲ. ಅದಕ್ಕೆ ಈ ಮಾಯೆಗೆ ಪಸಿಗೆ ಬೇಡ ಇದ್ದವ್ರು ಯಾರು? ಎಲ್ಲೇ ಒಬ್ಬ ಯಾವಾಗಲೂ ತನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡು ಅವ ಯಾಕೆ ಪಸಿಗೆ ಬಿಟ್ಟು ನೋಡೇನು ಹೇಳೋದ್ರ ಅಕ್ಕಿಗತಿ ಅಂತ. ಎಷ್ಟು ಜನ್ಮ ನೋಡಿಲ್ಲ ನಾನು ಕಂಡೇನು ಹೇಳಂತ. ಅದಕ್ಕೆ ಅಂಥ ಒಂದು ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಆವಕಾರ ಅಂಥವ್ರ ಸಂಘ ನಾವು ಮಾಡಬೇಕು. ನಿರಂತರ ಅಂಥವ್ರ ವಿಚಾರಗಳನ್ನು ಶ್ರವಣ ಮನಸ್ಸು ಕೊಟ್ಟು ಮೇಲೆ ಅವನು ಕೇಳೋದ್ರಿಂದ ಅದು ಪರಿಣಾಮ ಆಕೈತಿ. ಬೇಕಾದಂಥ ವಿಷಯ ಬಡಕದ ನಮ್ಮ ಸುಧಾವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ನಿತ್ಯ ಕೇಳೋದ್ರಿಂದ ಅದೇ ದೊಡ್ಡ ಲಾಭ. ಅದು ಏನು ನಿಮಗೇನ ಈಗೇನ ಆಗೇಲ್ ಬಿಟ್ಟು ನಮ್ಗಂತ ಅನಿಸೋದು, ಮುಂದೆ ನಿಮಗೆ ಲಾಭ ಐತೆ ನೋಡಿದ ಅಂತಿದ್ರು ರಾಜ ಅವರು. ಈಗ ಗೊತ್ತಾಗಲ್ಲೇ ನಿಮಗಂತಿದ್ರು ರಾಜ ಅವರು. ಕ್ರಮೇಣ ಅದು ತಿಳ್ಕೊಂತ ಹೋಗ್ತೈತಿ. ಅವಧಿ ಆದಂಗೆ ಎದುರಾಗ ಕಾಲು ಕಳೆದ್ರ ಮತ್ತೆ ನಾವು ಕೇಳಬೇಡ ಅಂತೇಳಿ ಬಿಟ್ಕೊಟ್ಟು ಮತ್ತೆ ನೀ ಏನಾರು ಮಾಡಿರೋದು ನಿನಗೆ ಹೇಳಿದಿಲ್ಲ. ಅದಿಲ್ಲ, ಎಳೆಯಬೇಡ ಅಂತ ತಿಳ್ಕೊಂಡ್ರೆ ಅಂಥ ಜಡಬುದ್ಧಿ ಜಡಸಂಗದಾಗ ಬೆರ್ತಾರೆ ಹೋಗ್ತೀನಿ, ಎಲ್ಲ ಹಾರಿ ಎಳ್ಬೇಕು. ಯಾವಾಗಲೂ ಇದರ ಅಭ್ಯಾಸದಾಗ ಇರ್ಬೇಕು, ಬಿಟ್ಟು ಬಿಡದ. ಅದಕ್ಕೆ ಎಚ್ಚರದಿಂದ ಇರಬೇಕು. ಅಂಥ ಪರಿಸರದೊಳಗೆ ನಾವು ಬೆರಿಬಾರ್ದು ಅಂತ. ಅದೆಲ್ಲ ಮತ್ತೆ ಮರೆಸಿಬಿಡ್ತದೆ, ಅಜ್ಞಾನದೊಳಗೆ ಕೇಳಿಬಿಡ್ತದೆ. ಜಡಬುದ್ಧಿ ಜಡಸಂಗದ ಪರಿಸರ ಏನು ಮಾಡ್ತೈತಿ ನಮ್ಮನ್ನು? ಇದ್ರ ವಿಚಾರಕ್ಕೆ ಆಸ್ಪದನ ಕೊಡೋದಿಲ್ಲ. ಒಳಗೆ ಸ್ವಾಧೈತ್ಯ ಅಂದ್ರೆ ವಿಷಯಾದಿಗಳಲ್ಲಿ ಹೋಗುವುದಿಲ್ಲ ಅದು ಮನಸ್ಸು. ಅಂತರಂಗದಲ್ಲಿ ಅದು ಅನುಭವ ಬರಕೈತೆ ಅಂದ್ರೆ ಆನಂದ. ಬಹಿರ್ಮುಖ ವೃತ್ತಿ ಎಲ್ಲ ಬಂದಾಗಿಬಿಡ್ತೈತಿ. ಏನು ಬೇಕಾದೈತೆ ಅಂದ್ರೆ ಹೊಳ್ಳಿ ನೋಡಿದ್ರು. ಈ ಶರೀರ ಚರಿತಾರ್ಥದ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಪ್ರಾರಂಭ ಪ್ರಕಾರ ಅದು ರಕ್ಷಣೆ ಆಗೇ ತೀರ್ತೈತಿ. ಆಗೋದಿದ್ರೆ ಆಗಲಿಲ್ಲ ಅಂತಂದ್ರೆ ಅದು ನೀ ಏನು ಮಾಡಿದ್ರು ಕೆಲಸ ಆಗೋದಿಲ್ಲ. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬಿ ಅಧ್ಯಾಸಂ ಅಪನಯಂ ಕುರು. ಶರೀರವನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಾರಬ್ಧ ಅನ್ನುವಂಥ ದೂತ ಟೊಂಕ ಕಟ್ಟಿ ನಿಂತಾನೆ. ನೀ ಅದ್ರ ಬಗ್ಗೆ ಎಲ್ಲಟು ಚಿಂತೆ ಮಾಡಬೇಕು. ಎಲ್ಲೆಲ್ಲಿ ಉಣ್ಬೇಕು, ಎಲ್ಲೆಲ್ಲಿ ತಿನ್ಬೇಕು, ಅದೆಲ್ಲ ಮೊದಲ ರೆಡಿಯಾಗಿ ಬಿಟ್ಟೈತದು. ಅಲ್ಲೇ ಹೋಗಿ ತಿನ್ಬೇಕದು. ಹೌದಿಲ್ಲ? ಅದ್ರ ಹೋಗ ತಾರತಮ್ಯ ಎಲ್ಲೈತೆ ಅಲ್ಲೇ ಹೋಗಿ. ಈ ನಮ್ಮ ಮನೆಯಾಗ ಬೀಳೋದಿಲ್ಲ. ನೀನು ಮಾಡಿದ ಗೂಳು ನಿನಗೆ ಬೀಳೋದು. ಅಲ್ಲೇ ಹೋಗಿ ತಿನ್ಬೇಕು ನೀನು. ಅಲ್ಲೇ ಐತಿ ಹೆಸರು. ಎಲ್ಲೈತಿ ಇದಕ್ಕೆ ಹೋಗೋದು? ಈ ಜೀವಿಗೂ ಬೀಳೋ ಆಹಾರ ಅಲ್ಲಿಗೆ ಹೋಗಿ ತಿನ್ಬೇಕು. ಎಷ್ಟೊಂದು ಈ ವಿಚಿತ್ರ ಐತಿ ನೋಡ್ರಿ. ಅಲ್ಲಿಗೆ ಹೋಗಿ ತಿನ್ನಕ್ಕಿರ್ತೈತಿ. ಇಲ್ಲ ಚಾದ ಅಂಗಡಿಯಾಗಾರ ಹೋಗಿ ತಿಂತೈತಿ, ಎಲ್ಲಾರ ಹೋಗಿ ತಿಂತೈತಿ. ಏನು ಮಾಡಿದ ಅಡಿಗೆ ಬೀಳಿಲ್ಪ ಬಾಯಾಗಂತ. ಹೌದಿಲ್ಲ? ಎಲ್ಲಾರು ಹೋಗಿ ತಿನ್ನೋ ಅಲ್ಲಿ ಇರ್ತೈತಿ, ಎಳ್ಕೊಂಡು ಹೋಗೈತಿ ಅದು. ಎಲ್ಲಾರ ಯಾಕೆ ಹೋಗಲ್ಲ? ಪ್ರಾರಬ್ಧ. ನೀನು ಮಾತ್ರ ಎಚ್ಚರ ಆಗ. ನಿಜದ ಎಚ್ಚರಿಕೆಯನ್ನು ಮಾಡಬೇಕು. ಅದ್ರ ಗೊಡವಿ ಕೈ ಬಿಡೋದನ್ನು ಶರೀರದ ಪ್ರಾರಬ್ಧ ಮ್ಯಾಗ ಹಾಕಿ ನಿನ್ನ ಕೆಲಸ ನೀ ಮಾಡ್ಕೊ. ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜವನ್ನು ನೀ ಯಾರು, ನಿನ್ನ ನಿಜ ಸ್ವರೂಪ ಏನೋ ತಿಳ್ಕೋದು. ಅದನ್ನು ಬಿಟ್ಟೇವೆ ನಾವು. ಮಾಡಬೇಕಾದದ್ದನ್ನು ಬಿಟ್ಟೇವಿ, ಮಾಡಬಾರದನ್ನು ಮಾಡ್ಕೊಂತ ಕುಂಡಿರ್ತೇವೆ. ಅದಕ್ಕೆ ಆಗಬಾರದ್ದು ಹಾಕೊಂಡು ಕುಂಡಿರ್ತೈತಿ. ಹೌದಿಲ್ಲ? ಹಂಗೆ ನಿನ್ನ ಕರ್ತವ್ಯ ಏನು ಅಂದ್ರೆ ನಿನ್ನ ಬಗ್ಗೆ ನೀ ಚಿಂತನೆ ಮಾಡೋದು ಅಂತ. ಅದರ ಅಭ್ಯಾಸದಾಗ ತೊಡಗಿ ನೀ ಎಲ್ಲ ತನ್ನಿಂದ ತಾನ ನಡಿವಂಗೆ ನಡೀತೈತಿ. ಎದ್ರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಆ ಅಭ್ಯಾಸದಾಗ ನಿನ್ನ ಕರ್ತವ್ಯದೊಳಗೆ ನೀ ತೊಡಗಿದಂದ್ರೆ, ಆತ್ಮಚಿಂತನದ ಅಭ್ಯಾಸದಾಗ ನೀ ತೊಡಗಿದಂದ್ರೆ
ತನ್ನಿಂದ ತಾನೇ ವ್ಯವಸ್ಥಿತವಾಗಿ ನಡೀತೈತಿ. ನೀ ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಏನು ನೀ ಅದನ್ನ ಕರ್ತವ್ಯವನ್ನು ಮರೆತು ಕಾಲ ಮಾಡಬಾರದನ್ನು ಮಾಡ್ಕೊಂಡು ಕೊಂಡಿರ್ತಿ. ಪ್ರಾರಬ್ಧ ಶರೀರ ಜೋಪಾನ ಮಾಡ್ತದೆ ಅಂತ ತಿಳಿದು ಮೊದಲು ನಿನ್ನ ಕೆಲಸ, ಅದಕ್ಕಾಗಿ ಪ್ರಯತ್ನವನ್ನು ಮಾಡು. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ನಿನ್ನ ಬಗ್ಗೆ ಶ್ರವಣ ಮನನ ನಿಧ್ಯಾಸನದ ಅಭ್ಯಾಸವನ್ನು ಮಾಡು. ಮಹಾತ್ಮರಾದವರು ಶರೀರ ಬಗ್ಗೆ ಚಿಂತನೆ ಮಾಡಿದ್ರೇನ್ರಿ ಅವರು? ಹೆಂಗಪ್ಪ ನನ್ನ ಬಾಳೆ ನಂದು ಹೆಂಗೆ ನಡೀತೈತಿ ಅಂತ ಅದನ್ನು ಮಾಡ್ಕೋತ ಕೂತಿದ್ರೆ ಇದನ್ನು ಸಾಕಾಕಿತ್ತಾನ ಅವ್ರಿಗೆ? ಹೆಂಗಪ್ಪ ನನಗೆ ಯಾರು ಕೊಡೋರು, ಯಾರು ನೋಡೋರು? ನನ್ನ ಪ್ರಾರಬ್ಧ ನೋಡ್ತೈತಿ. ಮಕ್ಕಳ ನೋಡ್ತಾವಂತ ಏನು ಬರಸಿಲ್ಲ ನಿಂದ. ಯಾಕ್ರಿ? ನಾ ಮಕ್ಕಳ ನೋಡ್ತಾವು, ನನ್ನ ಬಂಧು ಬಳಗನ ನೋಡ್ತೈತೆ ಅಂತ ಯಾರು ನೋಡ್ತಾರೆ? ನೀವು ಹೋಗೋ ದಾರಿ ನೋಡ್ತಾರ ಅವ್ರು, ಹೌದಿಲ್ಲ? ಇದು ಹೆಂತೆ ಅಂತದಕ್ಕೆ ಬರ್ತೈತಿಪ್ಪ, ಇದಕ್ಕೆ ಯಾಕೆ ಬರುವಲ್ದು ಅಂತಿರ್ತಾರೆ, ಹೌದಿಲ್ಲ? ಇದು ಮಣಿಮೂಳ ಹಾಕ್ಕೊಂಡು ಕುಂತಿದ್ದು ಯಾರೋ ಕಳಿಸೋ ದಾರಿನ ನೋಡ್ತಿರ್ತಾರೆ. ನೀನು ಯಾವಾಗ ಬರ್ತೈತಿನಪ್ಪ ಇದಕ್ಕೆ ದಾಳಿ ಹೆಂತೆ ಅಂತ ಹೋಗ್ಯಾವು, ಇದು ಇನ್ನೂ ಹಂಗೆ ಕುಂತೈತಿ ಅಂತ. ಇನ್ನೂ ಐತಿದು ಅಂತ, ಹೌದಿಲ್ಲ? ಅದು ಹೋಗಿದ್ರೆ ಮಾತ್ರ ನಿನಗೆ ಇದನ್ನು ಮಾಡ್ತಾರೆ, ಹೌದಿಲ್ಲ? ಹೋಗ್ಬೇಕು, ಅವು ಮನ್ಯಾಗ ಇರಬಾರ್ದು. ಯಾಕ್ರಿ? ತಂದೆ ತಾಯಿ ಅದಾವನು ಇನ್ನ ಹೋಗ್ಯಾವು ಅಂತ ಕೇಳ್ತಾರೆ. ಯಾಕ್ರಿ? ಕನ್ಯಾ ಕೊಡ್ಬೇಕಾರ ಇನ್ನು ಅದಾವನು ಇಲ್ಲೋ ರಾವು ಕೇತು ಅಂತಾರ, ಹೌದಿಲ್ಲ? ಕನ್ಯಾ ಕೊಡ್ಬೇಕಾದ್ರೆ ಇನ್ನ ಅದಾವನು ಇಲ್ಲೋ ಇವು ಮತ್ತೆ ಏನು ಮಾಡೋದು ನಾವು? ಯಾಕ್ರಿ? ಆಟ ನಡೆಯೋಲ್ಲ ಏನಪ್ಪ ಅಂತ ತುದಿಗೆ ಬಂದಾವೇನು ಇನ್ನೂ ಅದಾವ ಗಟ್ಟಿ ಅದಾವ ಅಂತ ಕೇಳ್ತಾರೆ. ಮಾತದು ಒಂದು 2 ವರ್ಷ 3 ವರ್ಷದಾಗ ಹೋಗುವಂಗಿದ್ರೆ ಅಡ್ಡಿ ಇಲ್ಲ. ಯಾಕ್ರಿ? ಅಂಥವು ನೋಡ್ತಾರೆ, ಮನೆತನ ಚಲೋ ಅದಾವ, ಅಡ್ಡಿ ಇಲ್ಲ, ಹೌದಿಲ್ಲ? ಇವು ಇನ್ನೂ ಭಾಳ ಅದಾವಪ್ಪ, ಗಟ್ಟಿ ಅದಾವು. ನಮ್ಮ ಆಟ ನಡೆದಿಲ್ಲ. ಎಲ್ಲರೂ ಅದನ್ನು ನೋಡ ತಮ್ಮ ತಮ್ಮ ಇದನ್ನ ಅನುಕೂಲತೆ ನೋಡ್ತಾರಿಲ್ಲ. ಏನು ಎಂಥ ಕಾಲ, ಹೌದಿಲ್ಲ? ಮೊದಲು ಎಲ್ಲರೂ ಅವರು ಕೂಡು ಕುಟುಂಬ, ಹೌದಿಲ್ಲ? ಆ ಜೀವನ ಇತ್ತಲ್ಲಿ, ತ್ಯಾಗ ಜೀವನ ಇತ್ತಲ್ಲಿ. ಈಗ ಅದಿಲ್ಲ. ದೊಡ್ಡ ಮಾಡ್ತಾನೆ, ಏನು ಮಾಡ್ತಾರೆ? ಭಾಳ ಚಲೋ ಐತಿ. ಏನಾಗಿ ಹೋಯ್ತು ನೋಡಪ್ಪ. ಎಲ್ಲ ಅನುಭವ ಆದಾಗ ಗೊತ್ತಾಗೋದು. ಎಲ್ಲಕ್ಕಿಂತ ಹೆಚ್ಚಿನ ಇದು ಅಂದರೆ ನಾಲಿಗೆ ರುಚಿ ಮತ್ತು ರೂಪ. ಇದು ನಮ್ಮನ್ನೆಲ್ಲ ಮಬ್ಬಿಗೆ ಹಾಕ್ತದೆ. ನಾಲಿಗೆ ರುಚಿಗೆ ಬಿದ್ದರೆ ಮುಗಿದು ಹೋಯ್ತು ನೋಡ್ರಿ. ಎಲ್ಲದಕ್ಕೂ ಬಿದ್ದಂಗ. ರೂಪದ ಮ್ಯಾಗಿನ ವ್ಯಾಮೋಹ, ಚಂದಕ್ಕೆ ಬಿದ್ದೆ ಅಂದ್ರೆ ಚೌಗೆಟ್ಟು ಎಷ್ಟು ತಿದ್ದಾಡೋದು ತೀಡ್ಯಾಡೋದು ಮಾಡ್ತೀವಿ. ಗೊಗ್ಗಪ್ಪ ಗೊಗ್ಗೋಗ್ರಿ ಚಂದ ಮಾಡ್ಕೊಂಡು ಯಾರು ನೋಡ್ಬೇಕು? ನೀನು ಚಂದ ಇಲ್ಲ ಅಂತ ಹಸಿಗೇಡಿ ತಂದು ನಡ್ಮನ್ಯಾಗ ಚಂದ ಚಾಯ್ ಮಾಡ್ಕೊಂಡು ಅಧ್ಯಾತ್ಮ ಚಂದ ಚಾಯ್ ಇರ್ತೈತೆ, ಏನೋ ಹಸಿಗೇಡಿ ಅಂತಿದ್ರು. ತಿದ್ದಾಡೋದು ತೀಡ್ಯಾಡೋದು ಮಾಡ್ತೀನಿ. ಮನಸ್ಸು ಸುಮ್ಮನೆ ಇದ್ದಾಗ ಆರಾಮ ಇರ್ತೈತಿ ಅನ್ನೋ ಸ್ವಾದ ಹತ್ತಿ ಅಂದ್ರೆ ಅಭ್ಯಾಸ ನಡಿತೈತಿ ನೋಡ್ರಿ. ಮನುಷ್ಯನ ಹರಿದಾಟ ಎಲ್ಲ ಬಂದಾಗಬೇಕು. ಯಾಕಂದ್ರೆ ಮನಸ್ಸು ಚಂಚಲಕ್ಕೈತಿ ಅಂದ್ರೆ ಅದ್ರಾಗ ಸುಖ ಬುದ್ಧಿ ಐತಿ. ಅದಕ್ಕೆ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅದ್ರಾಗೈತಿ ಇದ್ರಾಗೈತಿ ಅಂತ ಸುಮ್ಮನೆ ಕುಂಡ್ರು ಕೊಡುದಿಲ್ಲ. ಅದು ಇರ್ಗೊಡ್ದೇ ಇಲ್ಲ. ಅದು ಒಳಗೆ ವಾಸನ ಇತ್ತಂದ್ರೆ ಒಳಗೆ ಹೆಗ್ನ ಇಟ್ಕೊಂಡಂಗೆ ಅದು. ಯಾಕ್ರಿ? ಎಲ್ಲ ಬಿಟ್ಟೇನಪ್ಪ, ನಾ ಅದನ್ನು ಬಿಟ್ಟೇನಿ ಇದನ್ನು ಬಿಟ್ಟೇನಿ, ಒಳಗೆ ಹೆಗ್ನ ಇಟ್ಕೊಂಡು ಕುಂತಿ ಅದನ್ನು ಒಳಗೆ ಅದು ಸುಮ್ಮನೆ ಕುಂಡ್ರು ಬಿಡ್ತೈತಾನೆ. ನಮ್ಗೆ ಯಾಕದ ಕುಂಡ್ರು ಧ್ಯಾನ ಹತ್ತವಲ್ದು ಅಂದ್ರೆ ಒಳಗದ ವಾಸನೆಗಳು, ವಾಸನಾ ಪೂರ್ಣ ಅವನ್ನ ನಾಶ ಮಾಡ. ಆಸಕ್ತಿ ಅನ್ನೋದು ಏನೈತಿ ಅಲ್ಲ, ವಿಷಯದ ಆಸಕ್ತಿ ಒಳಗೆ ಐತಿ. ಅದು ಹೆಗ್ನಿದ್ದಂಗೆ.
ಅದನ್ನು ಹೊರಗೆ ಹಾಕ ಅದನ್ನು. ಇಲ್ಲಾಂದ್ರೆ ಒಳಗೆ ನೀ ಸುಮ್ಮನೆ ಕುಂತ ಅಂದ್ರೆ ಹಾಗೆ ಕೆಬರುದು ನಿನಗದ. ಹೌದಿಲ್ಲ, ಹಗಲಿ ಇರುಳು ಅನ್ನೋದೇ ಬರೀ ಅದನ್ನ ವ್ಯಸನ ಇರ್ತೈತಿ. ಬರೀ ಅದ್ರಾಗ ಏನೈತಿ ಇದ್ರಾಗ ಏನೈತಿ, ಅದನ್ನ ಏನು ಮಾಡ್ಬೇಕು ಇದನ್ನು ಮಾಡ್ಬೇಕು, ಹಂಗ ತವಕ ಬಡಬಡಿಸ್ತೈತಿ. ಹಂಗ ಅದ್ರಾಗನ ಬೇಳೆ ಕಳಿತೈತಿ ಅದು. ಸುಮ್ಮನೆ ಇದ್ದ ಅದನ್ನ ಅನುಭವ ಮಾಡ್ಕೋಬೇಕು ಅನ್ನೋದು. ಎಲ್ಲ ಬಿಟ್ರೆ ಏನೈತ್ರಿ ಇದ್ರಾಗ? ಸುಮ್ಮನೆ ಕುಂಡ್ರದ್ರಾಗ ಏನೈತಿ ಅಂತ ನಾವು ಸುಮ್ಮನೆ ಕುಂಡ್ರದ್ರಾಗ ಏನೈತಿ ಅಂದ್ರೆ ಕುಂತು ನೋಡ್ಕೋ ಅಂದ್ರೆ ಗೊತ್ತಾಗೈತಿ, ಲಾಭ ಐತಿ ನಿನಗೆ ಅದ್ರಾಗ. ಖಾಲಿ ಕುಂಡ್ರಕ್ಕಿಂತ ಕೂಲಿ ಮಾಡೋದು ಲೇಸ್ ಅಂತಾರೆ, ಹೌದಿಲ್ಲ? ಖಾಲಿ ಮನಸ್ಸು ಖಾಲಿ ಆಗ್ಬೇಕಲ್ಲ, ಅದು ಏನಾರ ಒಂದು ಮಾಡೇ ಮಾಡ್ತಿರ್ತೈತಿ ಮನಸ್ಸು. ಸುಮ್ಮನೆ ಇರುದಿಲ್ಲ ಅದ. ಶರೀರ ಸುಮ್ಮನೆ ಕೂತೈತಿ ಅಂದ್ರೆ ಮನಸ್ಸು ಸುಮ್ಮನೆ ಕುಂತಿರ್ತಲ್ಲ, ಒಳಗೆ ಆಲೋಚನೆ ಹಾಕ್ತಿರ್ತೈತಿ. ತನಗೆ ವಿಷಯಗಳ ವ್ಯಾಮೋಹಕ್ಕೆ ಅದ ವ್ಯವಸ್ಥೆ ಮಾಡ್ತಿರ್ತೈತೆ. ಅದು ಏನೇನು ಮಾಡ್ಬೇಕಪ್ಪ, ತಿನ್ನೋದು ನೋಡು, ಮೋಸ ನೋಡೋದು, ಮುಟ್ಟೋದು, ಬರೀ ಅವನ್ನ ಹುಡುಕ್ಯಾಡ್ತಿರ್ತೈತಿ. ಅದ್ರಾಗ ಏನೈತಿ ಇದ್ರಾಗ ಏನೈತಿ ಓಡ್ಯಾಡಿ ಬಳಲ್ತೈತಿ ಸುಳ್ಳ ಕೆಲಸ. ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು, ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ನೋಡ್ರಿ, ಏನು ಮಾಡಿದ್ರು ಏನು ಇಲ್ಲ, ಸುಮ್ಮನೆ ಇದ್ದಾಗ ಲಾಭ ಐತಿ, ಆನಂದದ ಲಾಭ ಐತಿ ಅನ್ನೋದು ಹೊಳಿಬೇಕಲ್ಲ. ಅದಕ್ಕೆ ಸುಮ್ಮನೆ ಇರಿಸುವಂಥ ಪ್ರಯತ್ನ ಮಾಡೋದು, ಅದು ಯೋಗದ ಅಭ್ಯಾಸ. ಮನಸ್ಸು ಸುಮ್ಮನಿರುವುದನ್ನ ಯೋಗ. ಸುಮ್ಮನೆ ಹೋದೆ ನಿಜ ಯೋಗ ಒಂದು. ಸುಮ್ಮನೆ ಇರಿಸ್ಬೇಕಂದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ನಾವು ವಿವೇಕ ಜಾಗೃತ ಆಗ್ಬೇಕಾದ್ರೆ ಅಂಥ ಒಂದು ವಾತಾವರಣ, ಅಂಥ ಸಂಘ ಮಾಡಬೇಕು. ಅಂಥ ಜಾಗೃತಗೊಳಿಸುವವರು ಸಂಘ ಮಾಡಿದಾಗ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ತಿಳಿದವರು ವಿವೇಕವಂತರು ಇದ್ರ ಬೆನ್ನು ಹತ್ತಕ್ಕೆ ಹೋಗ್ಲಿಲ್ಲ. ಅವರು ವಿಷಯಾದಿಗಳು ಬೆನ್ನು ಹತ್ತಲಿಲ್ಲ. ಅದ್ರ ಬೆನ್ನು ಹತ್ತಿ ಸುಖ ಹೊಂದ್ಬೇಕಂತ ಹೇಳಿ ಬೆನ್ನು ಹತ್ತಿದವ್ರು ಏನಾಗೈತೆ ನೋಡ್ಕೋದ್ರ ಫಾನೆ ಬರ ಏನಾಗೈತಿ. ಗಟ್ಟಿವಾಳಯ್ಯ ತನ್ನ ಹಿಂತಿ 2 ಭಾಗ ಮಾಡಿ ಕೊಟ್ಟನಂತ. ತಗೊಂಡು ಹೋಗ್ಲಿ, ಇದ್ರಾಗ ಸುಖ ಐತಂತ. ಯಾಕೆ ಬಡ್ದಾಡ್ತೀರಿ ಅಂತ. ಕದ ಬಡಿತಿದ್ರಂತ. ಅಡ್ನಾಡಿ ಹೆಂಗ್ಸದು, ಹೌದಿಲ್ಲ? ಅವ್ನು ಹೇಳ್ತಿ ನಾವು ಗೆನೆಗಳು ಬಂದು ಬಾಗಲ ಹೊಡೆದಾಡ್ತಿದ್ವು ಅಂತ. ನಾನು ನಿನಗೆ ಅಂತ ಹೊಡೆದಾಟದ್ರಾಗ ತೊಗೊಂಡು ಹೋಗ್ಲಿ ಅಂತ ಸಿದ್ಧಿ ಅಂತ 2 ಭಾಗ ಮಾಡಿ ಕೊಟ್ಟಿದ್ದಂತ. ಗಟ್ಟಿವಾಳ, ಹೌದಿಲ್ಲ? ಏನು ಮಾಡೋ ತೊಗೊಂಡಿದ್ದು? ಹಂಗೆ ಬರ್ಬೇಕಲ್ಲ, ಆಕೈತೆ ನಿನಗೆ? ಸಂಧ್ಯಾ ಸೂತ್ರ 10 ಮಠ ಒಳಗೆ ಹೋಗಕ್ಕೆ ಒಲ್ಲೆ ಅಂತೈತಿ. ಹತ್ತಿ ಅಂದ್ರೆ ಹೊರಗೆ ಹೋಗಕ್ಕೆ ಒಲ್ಲೆ ಅಂತೈತಿ. ಸಂಧ್ಯಾ ಸೂತ್ರ ಹಚ್ಕೊಳ್ಳೋದು ಬಿಟ್ಟು ಮತ್ತು ಹೊರಗೆ ಏನಾರ ಮಾಡಕ್ಕೆ ಹೊಂಟೀವಿ. ಇಂದ್ರಿಯಗಳ ಮಜಾಕ ಬೆನ್ನು ಹತ್ತಿ ಬಿಟ್ಟೇವಿ. ಅದರಿಂದ ಏನು ಪರಿಣಾಮ ಆಕೈತಿ ಅನ್ನೋದನ್ನು ವಿಚಾರ ಮಾಡೋದಿಲ್ಲ ನಾವು. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಏನಿರ್ತೈತಿ ಅನ್ನೋದು ಗೊತ್ತೈತಿ. ಗೊತ್ತಿದ್ದು ನಾವು ಅದನ್ನು ಮಾಡಾಕೊಲ್ವಿ, ಸುಮ್ಮನೆ ಇರಾಕೊಲ್ವಿ. ನೋಡಿ, ಧನಧಾನ್ಯ ಗಳಿಸಿ ಏನು ಮಾಡವ? ಅದರಿಂದ ನಿನಗೆ ಏನು ಲಾಭ ಅದೈತಿ? ಎಷ್ಟು ಗಳಿಸಿರ ಏನಾಗ? ಏನಪ್ಪ ಏನಿರ್ತೈತಿ? ಶರೀರ ಚರಿತಾರ್ಥಕ್ಕೆ ಇಟ್ಬೇಕಷ್ಟು ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರಕ್ಕಿರಿ. ಎದೃಚ್ಛ ಲಾಭ ಸಂತುಷ್ಟ. ಇನ್ನೊಂದು ನಾನು ಅದನ್ನ ಮಾಡ್ಬೇಕು, ಹೆಚ್ಚು ಮಾಡಿ ಗಳಿಸ್ಬೇಕಂತ ಮನಸ್ಸಿನಾಗ ಬಂದ್ರೆ ದುಃಖದ ಬೀಜ ಬಿತ್ತಿದಂಗೆ ಆತು ನೋಡಂತ. ಅದಕ್ಕೆ ತೃಪ್ತಿನೇ ಇಲ್ರಿ. ಎಷ್ಟು ಗಳಿಸಿರೋ ತೃಪ್ತಿ ಇಲ್ಲ. ಗಳಿಸಿದವ್ರು ಏನಾಗ್ಯಾರ? ಇತರರು ಧನವನ್ನು ಗಳಿಸಿ ಕಾರ್ಖಾನೆ ಒಡೆಯರಾಗಲಿ, ಕೋಟ್ಯಾಧೀಶರಾಗಲಿ, ಅದರಿಂದ ಏನು ನೆಮ್ಮದಿ ಐತೆ ನೋಡ್ಕೋರಿ ಅವರು. ತೃಪ್ತಿ ಅನ್ನೋದೇ ಇಲ್ಲ ಅಲ್ಲಿ. ಭಾಳ ಸೌಕಾರ ಅದಾರಪ್ಪ. ಏನು ಮಾಡವ ಸೌಕಾರಿಕೆ? ಸಮಾಧಾನ ಇಲ್ಲದ ಸೌಕಾರಿಕೆ ತಗೊಂಡು ಏನು ಮಾಡವ? ಸಮಾಧಾನ ಶಾಂತಿ ಹೊಂದಲಿಕ್ಕೆ ಬೇಕಾಗಿಲ್ಲ. ನೀನು ಸೌಕಾರಿಕೆನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನೆಮ್ಮದಿಯಿಂದ ಇರ್ಬೇಕಂತ.
ಧನವು ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಇಲ್ಲದಿದ್ರೆ ಅದು ಒಂದೇ ಚಿಂತೆ, ಇಲ್ಲ ಅನ್ನೋದು ಅಷ್ಟೇ ಇರ್ತದೆ. ಇದ್ರೆ 108 ಚಿಂತೆ ನನಗೆ. ಸುಮ್ಮನೆ ಕುಂಡ್ರು ಕೊಡೋದಿಲ್ಲ ಅದು ಇತ್ತಂದ್ರೆ. ನಿನ್ನ ಏನು ಮಾಡ್ತೈತಿ ಸಮಾಧಾನ ಶಾಂತಿ ಏನಕ್ಕೆ? ಲೆಕ್ಕ ಧನವಿರಲು ಕೆಡಗುಮ್ಮ ಅಂತಂದಾರೆ. ಅದು ಕೆಡಕ ಮಾಡಕ್ಕೆ ನಿನಗೇನು ನೆಮ್ಮದಿ ಕೊಡೋದಿಲ್ಲ ಅದು. ಯಾಕ್ರಿ? ಭಾಳಷ್ಟು ದುಡ್ಡು ಇತ್ತಂದ್ರೆ ಸುಮ್ಮನೆ ಕುಂಡ್ರು ಕೊಡೋದಿಲ್ಲ ನಿನ್ನದ. ಅದಲ್ಲ, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಇದ್ದ ಸಮಾಧಾನ ಶಾಂತಿಯನ್ನು ಕೆಡಿಸ್ಬಿಡ್ತದೆ. ಏನು ಇರಲಿಲ್ಲ ಅಂದ್ರೆ ತಣ್ಣಗೈತಿ, ಇಲ್ಲ ಅನ್ನೋದು ಅಷ್ಟೇ ಇತ್ತು. ಹೌದಿಲ್ಲ? ಇಲ್ಲ ಬಿಡಪ್ಪ ತಣ್ಣಗ ಇರ್ತೇವೆ ನಾವು ಅಂತ ಇದ್ಯಾರ ಮಾಡ್ತಿದ್ದೆ ಅಷ್ಟ. ಹೌದಿಲ್ಲ? ಇದು ಸುಧಾ ಹತ್ತೋದಿಲ್ಲ ನಿನಗೆ ಅದು ಇತ್ತಂದ್ರೆ. ಹೌದಿಲ್ಲ? ಅದು ಬಂತಂದ್ರೆ ಏನ್ರಿ ನೆಮ್ಮದಿನೇ ಹಾಳಾಗಿ ಹೋಗ್ತಿದ್ದು ಸೌಕಾರ್ಯಕ್ಕೆ ಬಂದಿಂದ. ಬಡವರಿದ್ದಾಗ ನಿದ್ದೆ ಮಾಡ್ತಿದ್ದೀವಿ ಆರಾಮಟ. ಹೌದಿಲ್ಲ? ಇದು ಬಂತಂದ್ರೆ ಒಟ್ಟೆ ನಿದ್ದಿಲ್ಲ, ಇದಿಲ್ಲ, ನೆಮ್ಮದಿನ ಕಳೆದು ಬಿಡ್ತದೆ. ಏನು ರಾಜ ಮಹಾರಾಜರ ರಾಜ್ಯ ಬಿಟ್ಟು ಹೋಗಿ ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಂಡು ಏನು ಯಾಕೆ ತ್ಯಾಗ ಮಾಡಿದ್ರು? ಅದ್ರಾಗ ಏನೂ ಇಲ್ಲ ಅಂತ. ನ ಧನೇನ ನ ಪ್ರಜೆಯ ನ ಬಹುಸ್ಸು ತತ್ವೇನ. ಏನು ಮಾಡಿದ್ರು ಈ ಜಗತ್ತಿನಾಗ ಏನು ಪ್ರಾಪ್ತಿ ಮಾಡಿಕೊಂಡ್ರು ಸುಖ ಇಲ್ಲ ಅನ್ನೋದನ್ನ ಅವ್ರು ಕಂಡುಕೊಂಡ್ರು. ನಾವು ಇನ್ನೂ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂದ್ರೆ ಮಾಡಿದವ್ರು ಏನಾಗ್ಯಾರ ನೋಡ್ಕೊ. ಎಂತೆಂಥ ಸಾಹಸಿಗಳು, ಪೆರಿದು ಸಾಹಸಿಗಳೇನೇ ಎಂತೆಂಥವ್ರ ಪಾಸಿಟಿವ್ ಉಂಡ್ರ, ಅಣುಲಿ ಉಂಡಾರಿಲ್ಲ. ಏನು ಮಾಡ್ಯಾರ ನೋಡ್ಕೋರಿ. ಎಂತೆಂಥವ್ರ ಅಣುಲಿ ಉಂಡೋಗ್ಯಾರ. ನೀ ಯಾಕೆ ಗಿಡದ ತಪ್ಪಲು ಅಂತ. ಅರಸೊತ್ತಿಗೆನ ಉಳಿದಿಲ್ಲ. ನಿನ್ನ ಎಷ್ಟು ಉಳ್ದೈತಪ್ಪ? ನಿನ್ನ ಸೌಕಾರಿಕೆ ಎಷ್ಟು ದಿನ ಇರ್ತೈತಿ? ಅರಮನೆ ಬಿಟ್ಕೊಟ್ಟು ಹೋಗಿ ಕೂತ್ರು ಅವರು. ನಮಗೊಂದು ಹರಕ್ ಕೊಟ್ಟು ಜೋಪಡಿ ಬಿಟ್ಟು ಬರೋಕ್ಕಾಗೋಲ್ಲ ನಮ್ಗೆ. ಜಸ್ಟ್ ಅನುಭವ ಬರುವಂಗೆ ಹೇಳಿದ್ರು ಸುಧಾ ಇದು ಒಳಗದನ್ನು ನಾವು ಗ್ರಹಣ ಮಾಡಲಿಲ್ಲ ಅಂದ್ರೆ ಹೆಂಗಿನ್ನ ಹೆಂಗೆ ಹೇಳ್ತೈತೈತಿ ಅದನ್ನಾರು ಹೇಳಿ ನಿಮ್ಗೆ. ಏನು ಹಂಗೆ ಹೇಳಂದ್ರೆ ಗಂಟ್ಲು ಒಣಗಿ ಸೊಂಡ್ಯಾರು ಮಠ ಹೇಳಿದ ನಮ್ಮಪ್ಪ. ಯಾರು ಅದನ್ನು ಲಾಗು ಮಾಡ್ಕೊಂಡ್ರಿ? ಶಾಸ್ತ್ರ ಹೇಳಕ್ಕೆ ಕೇಳಕ್ಕೆ ಮುಗಿಲತ್ರ ಹೇಳಕ್ಕೆ ಬರ್ತೈತಿ. ಆದರೆ ಒಳಗೆ ಮಾತ್ರ ಗಂಡನ್ಯಾಗ ವಿಷಯದಲ್ಲಿ ಆಸಕ್ತಿ ಹೋಗಿರೋದಿಲ್ಲ. ಹೇಳಕ್ಕೆ ಕೇಳಕ್ಕೆ ಮಾತ್ರ ಬರ್ತೈತಿ. ಹೌದಿಲ್ಲ? ಆದರೆ ಅದನ್ನು ಅನುಭವಕ್ಕೆ ತಗೊಳ್ಳೋದು ಭಾಳ ಕಠಿಣ ಅಂತ. ವಿಷಯದ ವ್ಯಾಮೋಹ ತ್ಯಾಗ ಮಾಡೋದು ಭಾಳ ಕಠಿಣ ಅಂತ. ಏನು ತ್ಯಾಗದಿಂದ ದೊರೆಯುವಂಥ ಸುಖ ಉಪದೇಶದಿಂದ ದೊರೆಯುದಿಲ್ಲ. ಹೇಳೋದು ಕೇಳೋದ್ರಿಂದ ದೊರೆಯುದಿಲ್ಲ. ತ್ಯಾಗ ಮಾಡಿದಾಗ ಅದು ಬಹಳ. ತ್ಯಾಗದಿಂದ ನಾನು ಇದು ಅನುಭವ ಬಿಟ್ಟಾಗ ಏನೇನು ಯಾವ್ದಾದ್ರಾಗ ಸುಖ ಬುದ್ಧಿ ಇಟ್ಕೊಂಡು ಅದನ್ನೆಲ್ಲ ಕೈ ಬಿಡೋದು. ಏನು ಊರು ತುಂಬ ದೇವ್ರು ಮಾಡ್ಕೊಂಡು, ಮನೆ ತುಂಬ ದೇವ್ರು ಮಾಡ್ಕೊಂಡು, ಸಂಕಟ ಬಂದಾಗ ಯಾವ ದೇವರು ನಿನ್ನ ಸನಿಯಕ್ಕೆ ಬರೋದಿಲ್ಲ. ಎಲ್ಲ ಕೈ ಕೊಟ್ಟು. ಹೌದು, ಸಂಕಟ ಕಳಿತಾವನು ಅವು ಇಷ್ಟು ನಿನ್ನ ಮನೆ ದೇವರು ಅಂತ ಎಲ್ಲ ದೇವ್ರ ದಿಂಡ್ರು ಹೆಣ ದೇವರು ಗಂಡ ದೇವ್ರು ಮಾಡ್ಕೊಂಡು ಸಂಕಟ ಕಳಿ ದೇವ್ರು ಯಾವ್ರು ಅದವನು? ಯಾವ ನೀ ಮಾಡಿದ ಕರ್ಮ ಬಲವಂತನಾದರೆ ಯಾರೇನು ಮಾಡುವರು ಹರಿ ಅಂತ. ನಾವು ಹೀನ ಕರ್ಮಗಳನ್ನು ಮಾಡಿ ಅದ್ರ ಫಲ ನಾವು ಉಣ್ಬೇಕಾಗ್ತೈತಿ. ಅದನ್ನು ಯಾರೂ ತಗೊಳಕ್ಕೆ ಬರೋದಿಲ್ಲ. ಯಾವ ದೇವರು ದಿಂಡ್ರು ಅದನ್ನು ಪರಿಹಾರ ಮಾಡಕ್ಕೆ ಬೇರೆ ಪರಿಹಾರ ಅದಕ್ಕಿಲ್ಲ. ಮಾಡಿದ್ದನ್ನು ಊಟ ಮಾಡೋ, ಮಾಡಿದ್ದನ್ನು ಮಾರಾಯ. ಯಾರೂ ಹೊರತಲ್ಲ. ಏನು ಮಾಡಿರ್ತೀವಿ ಅದನ್ನು ನಾವು ಉಣ್ಣಾಕ ಮಂದಿ. ಪ್ರತಿಯೊಬ್ಬ ಜೀವಿ ನಾವು ಮಾಡಿದ ಕರ್ಮವನ್ನು ಕಾರಣ ಇಲ್ಲದೆ ಯಾವ ಕಾರ್ಯನೂ ಗಡಿಸೋದಿಲ್ಲ ಅಂತ. ಹಿಂಗಾಗ ಕಾರಣ ಏನು ಅಂದ್ರೆ ಅದಕ್ಕೆ ಐತಿ, ನಿನಗೆ ಗೊತ್ತಿಲ್ಲ. ಏನು ಅಜ್ಜಾರ ನನ್ನ ಕಾಡಾಟ ಐತಿ ಬಿಟ್ಟೈತಿ, ಒಟ್ಟೆ ಹೊಂದಿಡದ ನನ್ನ ಕಾಡ್ತಾರೆ ಜನ. ನಾ ಎಷ್ಟು ಅವ್ರಿಗೆ ಇದನ್ನು ಮಾಡ್ತೀನಿ, ಎಷ್ಟು ಥರದ ಅನುಕೂಲ ಮಾಡ್ತೀನಿ, ಆದ್ರೆ ನನಗೆ ಕಾಡೋದು ಬಿಡವಲ್ಲ. ಮಾಡಿಲ್ಲ ಹೋಗ ನೀನು ನೋಡಲ್ಲ.
ಇಲ್ರಿ ಅಜ್ಜರ ಕೇಳ್ರಿ ನಮ್ಮೂರಾಗ್ಬೇಕಾದ್ರೆ ನಮ್ಗೆ ಏನಾರ ಯಾರಿಗಾರ ಒಬ್ಬರಿಗಾರ ಏನಾರ ತೊಂದರೆ ಕೊಟ್ಟ ಮಾಡಿಲ್ಲ ಹೋಗಿ ನೀವು ಈಗ ಉಣ್ಣಾಕತ್ತೆಲ್ಲ ಹಿಂದೆ ಮಾಡಿ ಅದನ್ನು ನಿಮ್ಗೆ ಗೊತ್ತೈತೆ ಹಿಂದೆ ಏನು ಮಾಡಿ ಅನ್ನೋದು ಹಾಂ ಈಗ ಮಾಡಿದ್ದು ಹೇಳ್ತಿ ಹಿಂದೆ ಮಾಡಿದ್ದು ಗೊತ್ತೈತೆ ನಿನಗೆ ಇಲ್ರಿ ಅಂದ ಅದ ಈಗ ಬಂದದ್ದು ನಿನಗೆ ಈಗ ಮಾಡಿದ್ದು ಮುಂದೆ ಬರ್ತೈತಿ ಹೋಗಿ ನಿನಗೆ ಅಂದ ಹೌದಿಲ್ಲ ಈಗ ಮಾಡಿದ್ದು ಮುಂದೆ ಬರ್ತೈತಿ ಇದು ಆಗಾಮಿ ಕರ್ಮ ಈಗೇನು ಮಾಡ್ತೈತಲ್ಲ ಆಗಾಮಿ ಈಗ ಪ್ರಾರಬ್ಧ ಕರ್ಮ ಹಿಂದೆ ಮಾಡಿದ್ದು ಇದು ಹೌದಿಲ್ಲ ಅದು ಉಣ್ಣುಲೆ ಉಳಿದದ್ದು ಸಂಚಿತ ಕರ್ಮಕ್ಕೆ ಜಮಾ ಆಕೈತಿ ಉಳ್ದೈತಿ ಬರೇ ಸುಗ್ಗಿಯ ಕಾಳದು ಉಳಿತಾವಲ್ಲ ಹಂಗೆ ಉಳ್ಕೊಂತ ಬಂದಿರ್ತೈತೆ ಅದು ಸಂಚಿತ ಕರ್ಮಕ್ಕೆ ಜಮಾ ಹಾಕೊಂತ ಬರ್ತೈತಿ ಏನು ಅವೆಲ್ಲ ಉಣ್ಣಬೇಕು ಏನು ಮಾಡೋದನ್ನು ಮಾಡಿಬಿಟ್ಟು ಅದನ್ನು ಮಾಡಿದ ಕರ್ಮಕ್ಕನುಸಾರವಾಗಿ ನಮಗೀಗೆಲ್ಲ ಸುಖ ದುಃಖಾದಿಗಳು ಬರ್ತವೆ ಏನು ಅದಕ್ಕೆ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟಾರ ಒಳ್ಳೇದನ್ನು ಮಾಡಪ್ಪ ಒಳ್ಳೇದಾಗ್ತದೆ ನಮಗೆ ಯಾವುದು ಬೇಡ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ ಯಾವುದು ನಮಗೆ ಬೇಕು ಅದನ್ನು ಇನ್ನೊಬ್ಬರಿಗೆ ಮಾಡಿ ಕೊಡು ಹೌದಲ್ಲ ಯಾವುದು ನಮಗೆ ಒಳ್ಳೆಯದಲ್ಲವೋ ಅದನ್ನು ಇನ್ನೊಬ್ಬರಿಗೆ ಮಾಡದೇ ಇರುವುದು ಒಳ್ಳೆಯ ಗುಣ ಅಂತ ಈ ಸದ್ಗುಣಗಳನ್ನು ನೀ ಕಲ್ಕೋ ಅಂತ ಒಳ್ಳೆಯದನ್ನು ಮಾಡಿದವಾಗ ಎಂದೂ ಕೆಡಕಾಗುವುದಿಲ್ಲ ಕೆಡಕ ಮಾಡಿದವಾಗ ಎಂದೂ ಒಳ್ಳೆಯದಾಗುವುದು ಅದಕ್ಕೆ ಎಚ್ಚರಿಕೆ ಕೊಟ್ಟಾರ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಅಂತ ನಿನಗೆ ಪೂರ್ಣ ಜ್ಞಾನ ಹೊಂದಾನಾಗಲಿಕ್ಕೂ ಈ ಅಭ್ಯಾಸ ಈ ಸಾಧನದೊಳಗೆ ತೊಡಗಿ ಸಾಧನೀಭೂತವಾದಂಥ ಕ್ರಮ ಇದು ಈ ಪೂಜಾ ಹಿಡೀನಿ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿಪ ನಿನಗೆ ಎಂದೂ ಕೆಡಕಾಗುವುದಿಲ್ಲ ಏನು ಮಾಡಿ ಅದನ್ನು ಮಾಡಿದ್ದನ್ನು ಉಂಡ ಮಾಡೋರು ಯಾರಪ್ಪ ಮಾಡಿಟ್ಟಿದ್ದನ್ನು ಹಂಗಾರ ನೀನುಂಬದೆ ನಿಮ್ಮಪ್ಪನುಂಬನೇ ಯಾವ ರೀತಿ ನಾವು ಮಾಡಿರ್ತೇವೆ ಆ ರೀತಿ ನಾವು ಯಾರು ರೂಪದಿಂದ ಬಂದು ನಮಗೆ ಉಣಿಸೇ ತೀರ್ತಾವೆ ಏನು ಯಾರೂ ಹೊರತಲ್ಲ ಪ್ರಾರಬ್ಧ ಬಿಡೋದು ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರೂ ಪ್ರಾರಬ್ಧ ಮಾತ್ರ ಬಿಡೋದು ಅಂತ ಶರೀರಕ್ಕೆ ಅವನು ಪ್ರಾರಬ್ಧಕ್ಕನುಸಾರವಾಗಿ ಬರುವ ರೋಗಾದಿಗಳು ಬೇರೆ ನಿಸರ್ಗಕ್ಕನುಸಾರವಾಗಿ ಬರುವ ರೋಗಾದಿಗಳು ಬೇರೆ ಇವೆಲ್ಲ ಔಷಧ ಇದರಿಂದ ಹೊಕ್ಕಾವ ಪ್ರಾರಬ್ಧಕ್ಕನುಸಾರವಾಗಿ ಬಂದದ್ದು ರೋಗ ಇವು ಔಷಧ ಕೊಟ್ಟರು ಹೋಗುದು ಏನಪ್ಪ ಇದೆಲ್ಲ ತೋರಿಸಿದೀವಪ್ಪ ಎಲ್ಲ ಏನು ಮಾಡಿದ್ವಿ ಪ್ರಾರಬ್ಧ ಯಾಕ್ರಿ ಅದಕ್ಕೆ ಔಷಧನೂ ಇಲ್ಲ ಏನು ಎಷ್ಟು ಪ್ರಯತ್ನ ಮಾಡಿದ್ರು ಯಾಕ್ರಿ ಪ್ರಾರಬ್ಧ ಅದನ್ನು ಅನುಭವಿಸೋದಬೇಕು ಯಾರೂ ಅದಕ್ಕೆ ಹೊರತಲ್ಲ ಹಿಂಗಾಗಬಾರ್ದಾಗಿತ್ರಿ ಅಂತೇಳಿ ಹೌದು ಏನೇನು ಮಾಡಿರ್ತೈತಿ ಅದನ್ನು ಅನುಭವಿಸಿ ಹೋಗ್ಬೇಕು ಯಾರಾದರೂ ಏನು ಗಿಡದಡಿಯಲ್ಲಿ ಹಸುವ ಬಿಡಲಿಲ್ಲವೇ ಮರುಳೇ ಕೃಷ್ಣ ಎಲ್ಲ ಥರದ ಬಂದು ಬಳಗ ಎಷ್ಟು ಇತ್ತು ಯಾಕ್ರಿ ಎಲ್ಲ ಥರದ್ದು ಇದೈತಿ ಅಡವ್ಯಾಗ ಗಿಡದ ಬುಡಕ್ಕೆ ಪ್ರಾಣ ಬಿಡ್ತೀವಿ ಯಾರೂ ಇಲ್ಲ ಅಲ್ಲಿ ಯಾರಿದ್ರು ಅಂತ ಕೇಳಿದ್ರು ಅಜ್ಜ ಅವ್ರು ಹಂಗೆ ಶರೀರ ಪ್ರಾರಬ್ಧ ಹೆಂಗೈತಿ ನೋಡು ಈ ಶರೀರದ ಹೆಂಗೈತಿ ನೋಡು ಹಂಗಾರೆ ಯಾರದಾರ ಇಲ್ಲಿ ಸಂಬಂಧಿಗಳು ಅಂದ್ರೆ ಹಚ್ಚಾರ ಮೊದಲೇ ಗೊತ್ತಾಗಿತ್ತು ಅವ್ರಿಗೆ ಹೆಂಗೆ ಮಾತಾಡಿದವು ಶರೀರ ಹೊಕ್ಕೈತಿದನು ಎಷ್ಟು ಅಡ್ವಾನ್ಸ್ ಹೇಳಿದ ಒಂದಿನ ಮುಂದಿರ್ತ ಯಾರ್ದಾರು ನೋಡಿಲ್ಲಿ ಸಂಬಂಧಿಗಳು ಯಾರ್ದಾರು ಶರೀರ ಸಂಬಂಧಿಗಳು ಯಾರ್ದಾರು ಅಂತಾರೆ ಏನು ಮಾಡ್ತಾರೆ ಯಾರಿಗೆ ಯಾರಿಲ್ಲ ಅದಕ್ಕೆ ಅಂದಾರ ಅದನ್ನು ಹೌದಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗೂಳಿ ನಿಜವಲ್ಲೂ ಹರಿ ಅಂತ ಹೇಳ್ತೇವೆ ಕೇಳ್ತೇವೆ ಮತ್ತೆ ಪಸಿಗೆ ಬೀಳ್ತೇವೆ ಇದ ಖರೆ ಅಂತ ತಿಳ್ಕೊಂಡು ಈ ಸಂಘ ಇಲ್ಲದಕ್ಕೆ ಇದು ನಮಗೆ ಕಠಿಣ ಆಗೈತಿ ಅಂತ ವಿಚಾರವಂತರ ಸಂಘ ಕೂಡಿದ್ರೆ ನಮಗಿದು ಸರಳ ಎಲ್ಲ ಗೊತ್ತಾಗೈತಿ ನನಗೆ ಗೊತ್ತಾದ ಮ್ಯಾಗ ಅದರಿಂದ ಹಿಂಗೆ ಸರಿಯಾಗಿ ಶುರು ಮಾಡ್ತಾನೆ ಏನು ಗೊತ್ತಿಲ್ಲದಕ್ಕೆ ಪಸಿಗೆ ಬೀಳ್ತೀನಿ ಆತ್ಮವಿಚಾರ ಇಲ್ಲದಲ್ಲಿ ಇದು ಲೋಕ ವಿಚಾರದ ಹಾವಳಿ ಹೆಚ್ಚಕೈತಿ ಹೌದಲ್ಲ ಆತ್ಮವಿಚಾರ ಇತ್ತಂದ್ರೆ ಲೋಕ ವಿಚಾರ ಬಂದಾಗ್ಬಿಡ್ತದೆ
ಎದ್ರೊಳಗೆ ಹಿತ ಆಯ್ತು ನೋಡ್ರಿ, ಆತ್ಮವಿಚಾರದೊಳಗೆ ಹಿತ ಆಯ್ತು ಏನು ಲೋಕ ಜಗತ್ತಿನ ನೆನಪು ಮಾಡೋದ್ರೊಳಗೆ ಲಾಭ ಆಯ್ತು ನಿನಗೆ. ಜಾಗೃತಿ ಎಲ್ಲ ಕೆಲಸ ಎಲ್ಲ ಬಂದು ಅನಾತ್ಮ ವಿಚಾರದೊಳಗೆ ಇವೆಲ್ಲ ಏ ಜಪ ತಪ ಹೋಮ ಯಜ್ಞ ಯಾಗ ಎಲ್ಲವೂ ಇದ್ರಾಗ ಬಂದು ಅನಾತ್ಮ ವಿಚಾರದಾಗ ದೇವ್ರು ನಡ್ಕೋದು ಜನರು ನಡ್ಕೋದು ಎಲ್ಲ. ಬ್ರಹ್ಮಾರ್ಪಣದೋಳ್ ಪುರುಳಿಲ್ಲ, ತಿಳಿದರೆ ತಾನೇ ಬ್ರಹ್ಮ ತಿಳಿಯದಿತ್ತೊಡೆ ಅರ್ಪಿಸಲರಿಯ. ಅದರಿಮ್ ಕೇಳಿ ಬ್ರಹ್ಮ ಅರ್ಪಣದೋಳು ಪೊರುಳಿಲ್ಲ ಅಂತ ಎಲ್ಲ ನಿನಗೆ ಅರ್ಪಿಸ್ತೇನೆ ಅಂತ ಬ್ರಹ್ಮಾರ್ಪಣ ಮಸ್ತು ಅಂತ. ಆ ಆಶೆ ಇಟ್ಕೊಂಡನ ಮಾಡೋದು ಅದಲ್ಲ. ಅದು ಇಟ್ಟ ಮ್ಯಾಗ ನಾನು ನನ್ನದು ಅನ್ನೋದನ್ನೆಲ್ಲ ಅರ್ಪಣೆ ಮಾಡ್ಕೊ, ಹೌದಿಲ್ಲ? ನೀ ಯಾರ ಬ್ರಹ್ಮ ಅರ್ಪಣೆ ಮಾಡವ? ನೀ ಯಾರು? ನೀನ ಬ್ರಹ್ಮ ಸ್ವರೂಪ ಇದ್ದ ನಿನಗೆ ನೀ ಹೆಂಗೆ ಅರ್ಪಣೆ ಮಾಡ? ಅನ್ಯವಾಗಿ ಯಾಕೆ ಕಲ್ಪಿಸ್ಕೊಂಡು ಕುಂತೀಯ? ಆ ತಮ್ಮನೇ ನೇಹಿತೆಗಳಿದು ಅನ್ಯವನೇ ನೋಡಿ ಬಳಲುವರು ಮನುಜರು ಅಂತ. ಬ್ರಹ್ಮವನ್ನು ಅರಿವಿನೆಂದು ಬಳಲುವರು ತಮ್ಮನೇ ನೀತಿಗಳದು. ನನ್ನ ನಾಲ್ಗಳದು ಅನ್ಯವಾಗಿ ಐತಂತ ನೀ ಅದನ್ನು ತಗೋ, ದೇವರಿಗೆ ಅದನ್ನು ಮಾಡಿನ ಇದನ್ನು ಮಾಡಿನ ಸುಳ್ಳ ಬಳತ ಎಲ್ಲ ವ್ಯರ್ಥ. ನೀವು ಅನ್ಯವಾಗಿ ಯಾರ್ದಾರ? ಆತ್ಮಾತಿರಿಕ್ತ ಪದಾರ್ಥ ಮನವಿದ್ಯತೆ. ನಿನ್ನನ್ನು ಹೊರತುಪಡಿಸಿ ಇನ್ನೊಂದಕ್ಕೆ ಅಸ್ತಿತ್ವವಿಲ್ಲ. ನಿಂದ ಯಾರಿಗೆ ಅಂತ ನಡ್ಕೋತಿ, ಅಲ್ಲಿ ಯಾರಿಗೆ ಬೇಡ್ಕೋತಿ? ಎಲ್ಲ ವ್ಯರ್ಥ, ಅರಣ್ಯ ರೋತನ. ಇನ್ನೊಬ್ರು ಯಾರ ಇದ್ರೆ ಬೇಡ್ಕೊಂಡದನ್ನು ಕೇಳಾಕ ಬೇಕಲ್ಲ, ಅಲ್ಲಿ ಯಾರು ಇಲ್ಲ, ಅಲ್ಲಿ ನಿನಗೆ ಅನ್ಯವಾಗಿ ಯಾವುದೂ ಇಲ್ಲ. ಯಾರು ತನ್ನ ಇರುವಿನ ಬಗ್ಗೆ ನಿರಂತರ ವಿಚಾರ ಮಾಡಿ ಅದನ್ನು ಅನುಭವ ಮಾಡ್ಕೋತಾರೆ, ಅವರು ಈ ದುಃಖದಿಂದ ಬಿಡುಗಡೆಯನ್ನು ಹೊಂತಾರೆ. ಶರೀರ ಬಿಡುವವರೆಗೂ ಈ ಪ್ರಯತ್ನ ನಡಿಬೇಕು ನೋಡ್ರಿ. ಪೂರ್ಣ ಸ್ಥಿತಿಯಿಂದ ನಾವು ಅನುಭವಕ್ಕೆ ಬರುವವರೆಗೂ ಈ ವಿಚಾರವನ್ನು ಬಿಡಬಾರ್ದು. ಅನಾತ್ಮ ವಿಚಾರದೊಳಗೆ ಕಾಲು ಕಳೆದ್ರೆ ಅದರಿಂದ ಏನು ಪರಿಣಾಮ ಆಗೈತೆ ನೋಡ್ಕೋರಿ. ಅನಾತ್ಮ ವಿಚಾರದಾಗ ಕಾಲು ಕಳೆದವ್ರು ಏನಾಗ್ಯಾರು, ಆತ್ಮ ವಿಚಾರದೊಳಗೆ ಕಾಲು ಕಳೆದವ್ರು ಏನಾಗ್ಯಾರ, ಎರಡೂ ನೋಡ್ಕೋರಿ, ಗೊತ್ತಾಗ್ತೈತಿ. ಅನಾತ್ಮ ವಿಚಾರದೊಳಗೆ ಕಾಲು ಕಳೆದವ್ರಿಗೆ ಯಾರಿಗೂ ನೆಮ್ಮದಿ ಸಿಕ್ಕಿಲ್ಲ ಅಂದಿಂದ ನಾವು ಹೆಂಗೆ ಹೊಂತೇವೆ ಅದನ್ನ? ಸುಖ ಶಾಂತಿಯನ್ನು ಕೊಡುವಂಥವ್ರು ಯಾರು ಅದಾರ ಜಗತ್ತಿನಾಗ? ಅದು ಕೊಡ್ತಗೊಳ್ದು ಏನು ಸನ್ನೋದು? ಒಬ್ಬರಿಗೊಬ್ಬರು ಸುಖ ಕೊಡಕ್ಕೆ ಬರ್ತೈತೆ, ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಅದನ್ನು ಹೊಂದಿ ಬಿಡ್ತಿದ್ರು. ನಿನ್ನ ನಿಜವನ್ನು ತಿಳ್ಕೊಳ್ಳೋ ಮಠ ಈ ದುಃಖದಿಂದ ನಿನಗೆ ಬಿಡುಗಡೆ ಆಗುವುದಿಲ್ಲ ನೋಡಿ. ಅದ್ರಾಗ ಏನೂ ಲಾಭ ಇಲ್ಲ. ನಿನ್ನ ಅನಾತ್ಮ ವಿಚಾರದೊಳಗೆ ಕಾಲು ಕಳಿತೀವಲ್ಲ, ವ್ಯರ್ಥ ಅದು. ಯಾವಾಗಲೂ ಆತ್ಮಜ್ಞಾನದ ತಿಳುವಳಿಕೆಯನ್ನು ಮಾಡ್ಕೊಳ್ಳೋ ಪ್ರಯತ್ನ, ನಮ್ಮನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅದೇ ಮನುಷ್ಯನ ಜನ್ಮದ ಲಾಭ, ಮನುಷ್ಯ ಕುಲದ ಜನರ ಲಾಭ ಅನಾರಂಭದ ತಿಳಿಯುತ್ತೆ. ಅದನ್ನು ತಿಳ್ಕೋಬೇಕಾದ್ರೆ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ನಮ್ಮ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ನಡಿಬೇಕು. ನೀ ಹೊರಗಿನ ಆಡಂಬರ ಪೂಜೆ ಮಾಡೋದು, ಗಂಟೆ ಬಾರಿಸೋದು, ಧೂಪ ದೀಪ ಹಚ್ಚೋದು ಎಲ್ಲ ಅನಾತ್ಮದ ಕೆಲಸ. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ನೀವ ದೇವರಿದ್ದ ದೇವರಿಗೆ ಬೇಡ್ಕೊಳಕ್ಕೆ ಹೋಗ್ತೀವಿ ಅಂದರೆ ಇದೇನಿದು ಅಸಂಬದ್ಧ. ನಿನಗೆ ಅನ್ಯವಾಗಿ ಮತ್ತೊಂದು ಏನೂ ಇಲ್ಲ. ಎಲ್ಲಿದಾನ ದೇವರು? ಎಲ್ಲಿದಾನ ಅಂತ ನೋಡ್ಕೋತೀರಿ? ನಿಮ್ಮನ್ನು ಬಿಟ್ಟು ಅರು ಎಲ್ಲಾರ ಐತೇನ? ಅರು ಇರು ಆನಂದ ನಿಮ್ಮನ್ನು ಬಿಟ್ಟಿಲ್ಲ ಇಲ್ಲ. ಬೇಡ್ಕೋದು ಯಾರಿಗೆ? ಹಂಗಾರೆ ನಿಮಗೆ, ನಿಮ್ಮನ್ನು ಹೌದಲ್ಲ, ನಿಮ್ಮನ್ನು ನೀವೇ ಬೇಡ್ಕೋದು. ಈ ಉನ್ನತ ವಿಚಾರ ನಮಗಿಲ್ಲದ ಕಾರಣ ಬರೀ ಅನಾತ್ಮ ವಿಚಾರದೊಳಗೆ ಕಾಲು ಕಳೆದ ಬೇಳೆ ಎಲ್ಲ ಕಡಿತೀವಿ ವ್ಯರ್ಥವಾಗಿ. ದೇವರಿಗೆ ಬೇಡ್ಕೋದಂದ್ರೆ ವ್ಯರ್ಥ ಕಾಲ ಹರಣ ಮಾಡಿದಂಗೆ ನೀವು. ಯಾರಿಗ್ಯಾರ ಏನು ಬಿಡ್ಕೊಳವ?
ಬೇಡ್ಕೊಂಡ್ರೆ ಅದು ಸಿಗುದು ಏನು ಅನ್ನೋದು. ನಿನ್ನಲ್ಲಿ ಇದ್ದದ್ದನ್ನು ಅನ್ಯದ್ರಾಗ ಬೇಡಿ ಸಿಗ್ತೈತೆ. ನಿನ್ನೊಳಗೈತಿ, ನೀನ ನೋಡ್ಬೋದು ಅದನ್ನು. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪನಿಗನು ಅಂತ. ಏನು ನಿನ್ನೊಳಗೆ ನೀನು ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಈ ವಿಷಯದ ವ್ಯಾಮೋಹದ ಬೆನ್ನು ಹತ್ತಿದವರು ಯಾರಿಗೆ ನೆಮ್ಮದಿ ಐತಿ ಅಟ್ರಿ. ಅದಕ್ಕೆ ನಾವು ವಿಚಾರ ಮಾಡಬೇಕಾಗೈತೆ. ಇಲ್ಲಿ ತನಕ ಬೆನ್ನು ಹತ್ತಿದ್ದೀವಿ, ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಬೆನ್ನು ಹತ್ತದ ಕೈ ಬಿಡಬೇಕಿಲ್ಲ, ಅದರಿಂದ ವಿಮುಖ ಆಗಬೇಕಿಲ್ಲ. ವಿಷಯ ವಸ್ತುಗಳಲ್ಲಿ ವಿಮುಖ ಆಗದ ಹೊರತು ನನ್ನಲ್ಲಿ ಆನಂದ ಐತೆ ಅನ್ನೋದು ಹೆಂಗೆ ಗೊತ್ತಾಗ್ಬೇಕು ಹೇಳಿ. ಇನ್ನೊಂದು ಅನ್ಯದ್ರ ಕಲ್ಪನೆ ಮಾಡ್ಕೊಂಡು ಅನ್ಯದ್ರಾಗ ಹುಡ್ಕಾಕೊಂಟಾನೆ. ದೇವರಂದ್ರೆ ನಮಗೆ ಅನ್ಯವಾಗಿ ಒಬ್ಬ ಬೇರೆ ಅದಾನೂ ಕಲ್ಪನಾ ಇನ್ನೂ ಹೋಗಲ್ಲ ನಾವು. ದೇವರಿಗೆ ನೀನು ಕೊಡುವ ಅವಶ್ಯಕತೆ, ಅದಕ್ಕೇನು ಹರಕತ್ತೇನೂ ಇರೋದಿಲ್ಲ. ನೀ ಕೊಟ್ಟಾಗ ಅದು ತೃಪ್ತಿ ಆಗೋದು ಆಕೈತೇನು ಮತ್ತೆ. ಏನಾರ ಬೇಡೋದು ದೇವ್ರನ್ನ, ಅದು ಕೊರತಿರ್ತೈತೇನ್ರಿ ಅದಕ್ಕೆ ಬೇಡಾಕ. ನಮ್ಮಿಂದ ಏನನ್ನೋ ಅಪೇಕ್ಷೆ ಮಾಡೋದು ದೇವ್ರನ್ನ, ಅದು ಏನಾರ ಅಪೇಕ್ಷೆ, ಅದನ್ನು ಕೊಡು ಇದನ್ನು ಕೊಡು ಅಂತ ದೇವ್ರು ಕೇಳ್ತಾವ, ಕಾಡ್ತಾವಂತವ್. ದೇವ್ರು ಕಾಡ್ತಾವನ್ರಿ. ಅವ್ಯಾಕೆ ಕಾಡ್ತಾವ್ರಿ? ಏನು ಕೊರತಿರ್ತೈತಿ ಕಾಡಾಕ ನಿಮ್ಗೆ? ನಿಮ್ಮಿಂದ ಏನು ಅಪೇಕ್ಷೆನ ಮಾಡೋದು. ಪೂರ್ಣ ತೃಪ್ತಿಯನ್ನು ಹೊಂದಿದ್ದಕ್ಕೆ ದೇವ ಅರು ಅಂತ, ಸುಖರೂಪವಾದಂಥ ಇರು, ಅದು ಯಾವ ಬೇಡಿಕೆನೂ ಇಲ್ಲ ಅಲ್ಲಿ. ಅದನ್ನು ಆಶ್ರಯಿಸಿಕೊಂಡ ಎಲ್ಲ ಜಗತ್ತಿನ ವ್ಯವಹಾರ ನಡೆದದು. ಕೋಟಿಗಟ್ಟಲೆ ಖರ್ಚು ಮಾಡಿ ದೇವ ಮಂದಿರಗಳನ್ನು ಕಟ್ಟಿಸಿರ್ತೀರಿ, ಆದ್ರೆ ಅವುಗಳನ್ನು ನೀವೇ ತಿಳಿತೀರಿಲ್ಲ. ನಿಮ್ಮಿಂದ ಅವು ಅರಿವಿಸ್ಕೊಳ್ತಾವು, ಅವೇನು ನಿಮ್ಮನ್ನು ತಿಳಿದಿಲ್ಲ. ಎಲ್ಲಿವರೆಗೆ ತಮ್ಮ ಸ್ವರೂಪದ ಚಿಂತನದ ಅಭ್ಯಾಸ ನಡೆದಿಲ್ಲೋ ಅಲ್ಲಿವರೆಗೆ ಇದೆಲ್ಲ ಇದ್ದದ್ದು ಅನ್ನೋದು. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಹೋಗುದಿಲ್ಲ. ಇದು ಅಜ್ಞಾನ ಅನ್ನೋದು ಯಾವ ಹೊಡಿತೈತಿ, ಯಾವ ಈ ಅಜ್ಞಾನವನ್ನು ಕಳ್ಕೊಳಿಕ್ಕೆ ಅವನು ನಿರಂತರ ಪ್ರಯತ್ನ ಮಾಡ್ತಾನೆ. ಏನು ಈ ಶರೀರ ಆರಾಮಿರುವುದು ದೀನ್ಸಲ್ಲದು. ಇದ್ರಾಗ ಎಲ್ಲಿ ಹುಡುಕಿದ್ರು ನಿನಗೆ ಬೇಕಾದದ್ದು ಸಿಗುದಿಲ್ಲ. ಏನು ವ್ಯರ್ಥವಾಗಿ ಪ್ರಯತ್ನ ಮಾಡಕ್ಕೆ ಹೋಗಬೇಡ. ಗುಡ್ಡಕ್ಕಲ್ಲು ಹೊತ್ತಂಗ ನೀನು ಇಲ್ಲದಲ್ಲಿ ಹುಡುಕೋದಂದ್ರೆ ನಿನ್ನಲ್ಲಿ ಇದ್ದದನ್ನು ಬಿಟ್ಟು ಅನ್ಯದ್ರಾಗ ಹುಡುಕಾಕತ್ತಿ. ಅದ ಪ್ರಯತ್ನ ನಿನ್ನಲ್ಲೇ ಇದ್ದದನ್ನು ನೋಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಸಂಸಿದ್ಧ ಹಾಕಿದ್ದೀನಿ, ದೇವ್ರು ಹಾಕಿದ್ದಿ. ಈ ಶರೀರ ಹಿಡ್ಕೊಂಡು ಆರಾಮಿರ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ತನ್ನ ಹಂತೇಲಿ ಏನೈತೆ ಅದನ್ನು ಕೊಡ್ತೈತೆ, ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ. ಈ ದೇಹ ನಾನು ಅನ್ನೋದು ಒಂದು ದೊಡ್ಡ ಅಪರಾಧ, ಇದ ಒಂದು ಮಹಾಪಾಪ ಅಂತ. ನಿನ್ನನ್ನು ನೀ ಅಲ್ಲಗಳದಿದ್ದ ಒಂದು ದುಃಖಕ್ಕೆ ಮೂಲ ಕಾರಣ. ನಾ ಹೆಂಗೆ ದೇವರಾದೇನ್ರಿ? ನೀನೇ ದೇವರದೀವ ಅಂತ. ದೇವರಂದ್ರೆ ಸುಖರೂಪ ಆದಂಥ ಇರುವುದು. ಏನು ಪ್ರತಿಯೊಂದು ಜೀವಿಗೆ ಅದು ಗೊತ್ತಿದ್ದದಕ್ಕೆ ಅದಕ್ಕೆ ದೇವರು ಅಂತಾರೆ. ನೀನೇನೋ ಕಲ್ಪನಾ ಮಾಡ್ಕೊಂಡದ್ದು ಮತ್ತೊಂದು ಗುಂಪಿನವ್ರಿಗೆ ಗೊತ್ತಿರೋದಿಲ್ಲ. ಸುಖರೂಪವಾದದ್ದು ಯಾವುದೈತಿ ಅದಕ್ಕೆ ದೇವರು ಅಂತಾರೆ. ಯಾವಾಗಲೂ ಇದ್ದದ್ದು ಅದು. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗುದ ಯಾವುದೂ ದೇವರಿಲ್ಲ. ದೇವರಲ್ಲ ಅಲ್ವ, ಅವೇನು ಸುಖ ಕೊಡ್ತಾವೆ ನಿನಗೆ? ನೋಡೋಕೆ ಏನೇನು ಮಾಡಿ ಬರ್ತೀವಿ, ಎಲ್ಲ ವ್ಯರ್ಥ. ನೀವು ಮಾಡೋದೆಲ್ಲ ದೇವ್ರಿಗೆ ಹೋಗೋದಂದ್ರೆ ಏನು? ದನವ ಹೊಂದಾಕ ಹೋದಿಲ್ಲ ನೀವು, ಅನ್ಯವಾಗಿ ಐತೆ ಅಂತ ಒಂಟಿ. ಅದರಿಂದ ಶ್ರಮ ಆಯ್ತು, ಶ್ರಮ ಹೋಯ್ತು. ನಿನ್ನಲ್ಲಿ ಇದ್ದದ್ದನ್ನು ಬರ್ತಾ ಅನ್ಯದ್ರಾಗ ಹುಡುಕಾಗತ್ತೆ. ಇಲ್ಲದಲ್ಲಿ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕು ರೀ? ಅದು ಇದ್ದ ವಸ್ತು ನಿನ್ನಲ್ಲಿ ಇದ್ದದ್ದು ಅನ್ಯದ್ರಾಗ ಎಲ್ಲಿ ಸಿಗ್ಬೇಕು? ನಮ್ಮ ಬುದ್ಧಿಮತ್ತೆಯನ್ನು ಬರೀ ವಿಷಯದಲ್ಲಿ ಒತ್ತಿ ಇಟ್ಬಿಟ್ಟೇವೆ. ಭಾಳ ಶಾನ್ಯಾರಾಗಿಬಿಟ್ಟೆವು. ಭಾಳ ಶಾನ್ಯತನ ಉಪಯೋಗ ಬರೋದಿಲ್ಲ ಇರುತ್ತೆ. ಏನು
ಭಾಳ ಶೆಣೆತನ ಪಡೆದಪ್ಪ ಈ ಜಗತ್ತಿನ ಇದನ್ನ ಇನ್ನೂ ಹೊಂದಕ್ಕಾಗಿಲ್ಲ. ಆತ್ಮಜ್ಞಾನ ಆಗುವುದು ನಾವು ಅಹಂಕಾರ ಬಂದ್ಬಿಟ್ಟಿರ್ತೈತೆ ಅವು. ಆ ಶೆಣೆತನ ಪಡೆದ್ರೆ ಪಾಂಡಿತ್ಯ ಪ್ರದರ್ಶನ ಮಾಡ್ಕೊಂಡು ಅಡ್ಡಾಡ್ತಾನೆ, ಜನರ ಕಡೆಯಿಂದ ಹೌದು ಅನಿಸ್ಬೇಕು. ಇದನ್ನ ಅಭ್ಯಾಸ ಮಾಡ್ಬೇಕು, ಇದ್ರ ಲಾಭ ತಗೋಬೇಕು ಅನ್ನೋರು ಇರೋದಿಲ್ಲ. ಬರೇ ಹೊರಗಿನ ಕಡೆಯಿಂದ ಹೌದು ಅನಿಸ್ಬೇಕು, ಕೀರ್ತಿ ಹೊಂದಬೇಕು. ಏನೂ ಲಾಭ ಇಲ್ಲ ಅದರಿಂದ. ಜನರ ಮೆಚ್ಚುಗೆ ಏನನ್ನು ಸಂಕಟದಿಂದ ಬಿಡುಗಡೆ ಮಾಡೋದಕ್ಕೆ ಭಾಳಷ್ಟು ಹೊಗಳಿದ್ರೆ ಏನೂ ಆಗೋದಿಲ್ಲ. ಎಷ್ಟು ಮಹಾತ್ಮರು ಎಚ್ಚರಗೊಳಿಸಿದ್ರು ಅದ್ರ ಕಡೆ ಲಕ್ಷ್ಯ ಇಲ್ಲ ನಾವು. ಬರೇ ಹೊರಗೆ ಮತ್ತು ಹೊರಗೆ ಹಣಿಕೆ ಹಾಕೋದು ಬಿಡವಲ್ಲಿಪ್ಪ. ಎಷ್ಟು ಶರೀರ ಹಾಳು ಮಾಡ್ಕೊಂಡು ಇದ್ರ ಹೊರಗೆ ಹಣಿಕೆ ಹಾಕೋದ್ರೊಳಗೆ ಹೋದ್ರಲ್ಲ ಏನೈತೆ ಅದ್ರಾಗ? ಇಂದ್ರಿಯಗಳ ಮಜಾ ಮಾಡ್ಕೊಂತ ವೇಳೆ ಕಳೆದಲ್ಲ. ಇನ್ನು ಜೀವನ ಎಲ್ಲ ಇದಕ್ಕೆ, ಎಷ್ಟೋ ಶರೀರಗಳು ಇದಕ್ಕೆ ಹೋಗ್ಯಾವು. ಇದನ್ನು ಬಂದ್ ಮಾಡಿ ಇದೊಂದು ಜನ್ಮದಾಗ ಅಂತರ್ಮುಖ ವೃತ್ತಿಯೊಳಗೆ ನೀನು ನಿಜವನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಏನು ಅದನ್ನು ಮಾಡಿದಾಗ ಈ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ನೀನು ಏನು ದೇವ್ರ ಪೂಜೆ ಮಾಡ್ತೇನಂತ ಏನಾರ ಪೂಜೆ ಮಾಡ್ತೀವಿ, ದೇವ್ರಂತ ಏನಾರ ಇಡ್ತೀವಿ, ದೇವ್ರನ್ನ ಇಡ್ತೇನೆ. ದೇವ್ರನ್ನ ಮಾಡ್ತೇನೆ, ದೇವ್ರನ್ನ ಕೊಡ್ತೇನೆ ಅನ್ನೋದು ಎಲ್ಲ ವ್ಯರ್ಥ ರೀ. ಅದು ದೇವ್ರ ಪೂಜೆ ಮಾಡ್ತೇನೆ ಮನಸ್ಸು ಭಾಳ ಬೆರಿಕೆ ರೀ. ಬೇಕಾದಂಗೆ ಉನ್ನತ ವಿಚಾರ ಹೇಳೋದು ಕೇಳೋದು ಮಾಡಿರು, ಮತ್ತೆ ಯಾಕ್ರಿ ಯಜಮಾನ್ರೆ ಎಲ್ಲಿ ಹೊಂಟ್ರಿ ಚಾಳಿ ಬಿದ್ದಿರ್ತೈತೆ ನಮ್ಮ ಮನೆ ದೇವ್ರಿಗೆ ಇಟ್ಟು ಹೋಗ್ಬಿಡ್ತೇನೆ ಅಂತ ಮತ್ತು ಅದ ಚಾಳಿ ಹೌದಿಲ್ಲ. ನಿನ್ನಲ್ಲಿದ್ದ ಆರಾಮ ನೀ ಹೊಂದಾಕ ಅನ್ಯದ್ರ ಕಡೆ ಹೋಗೋ ಕೆಲಸ ಏನೈತಿ? ಯಾವ ಇಂದ್ರಿಯಗಳ ಮೂಲಕ ಆನಂದವನ್ನು ಕಂಡುಕೊಂಡು ನಾವು ಆಯಾ ಇಂದ್ರಿಯಗಳಿಗೆ ಆ ವಿಷಯಗಳ ಸಂಪರ್ಕ, ಸುಖ ಏನು ಹತ್ತಲಿಲ್ಲ ನಿನಗೆ. ಕಿವಿಗೆ ಗಾಯನ, ನಾಲಿಗೆಗೆ ರುಚಿ, ಮೂಗಿಗೆ ವಾಸನೆ, ಅದರಿಂದ ಚರ್ಮಕ್ಕೆ ಸ್ಪರ್ಶ, ಕಿವಿಗೆ ಗಾಯನ, ಸುಖ ಏನಾರು ಹತ್ತೇನದು? ಸುಖ ಯಾವ ಇಂದ್ರಿಯಗಳಿಗೆ ಅದು ಗೋಚರ ಆಗೋದಿಲ್ಲ. ಇಂದ್ರಿಯಗಳ ವ್ಯಾಪಾರ, ಮನಸ್ಸಿನ ವ್ಯಾಪಾರ ಬಂದಾದಾಗ ಸುಖದ ಅನುಭವ ನಮಗೆ ಹೆಂಗೆ ಕಂಡು? ಸುಖ ಅಂದರೆ ಅನುಭವದಿಂದ ಹೋದಿಲ್ಲ. ಅನುಭವದಿಂದ ನೋಡಂದ್ರೆ ಇಂದ್ರಿಯಗಳಿಂದ ನೋಡಕೊಂಡಾನೆ. ಅದು ಇಂದ್ರಿಯಗಳಿಗೆ ಗೋಚರ ಆಗೋದಲ್ಲ. ಜಗತ್ತು ಎಲ್ಲ ಇದು ಇಂದ್ರಿಯಗಳಿಗೆ ಗೋಚರದ ಅಂದಿಂದ ಇದಕ್ಕೆ ಮಿಥ್ಯಾ ವಸ್ತು ಅಂತಾರೆ. ಸತ್ಯ ವಸ್ತು ಯಾವ ಇಂದ್ರಿಯಗಳಿಗೆ ಅದು ಗೋಚರ ಆಗೋದಿಲ್ಲ, ಅನುಭವಕ್ಕೆ ಗಮ್ಯ ಅಂತಾರೆ. ಆನಂದವನ್ನು ಯಾರಾದರೂ ಬಂದು ನಿಮಗೆ ತೋರಿಸಲಿಲ್ಲ, ತೋರ್ಸಕ್ಕೂ ಬರುವುದೂ ಇಲ್ಲ. ಅದು ನಿನ್ನಲ್ಲೇ ಇದ್ದದ್ದನ್ನು ನೀನೇ ಕಂಡ್ಕೋಬೇಕಾಗಿತ್ತು. ಪ್ರತಿಯೊಬ್ಬರಲ್ಲಿ ಆನಂದದ ಅನುಭವ ಒಂದದ. ದಿನನಿತ್ಯ ನಾವು ನಿದ್ದೆಯೊಳಗೆ ಅದನ್ನು ಅನುಭವ ಮಾಡ್ತೀವಿ. ಸಣ್ಣವ್ರದ್ದು ಬೇರೆ, ದೊಡ್ಡವ್ರದ್ದು ಬೇರೆ, ಹೆಣ್ಣು ಮಕ್ಕಳದ್ದು ಬೇರೆ, ಗಂಡು ಮಕ್ಕಳದ್ದು ಬೇರೆ ಇರುವುದಿಲ್ಲ. ಅದ್ರಾಗ ಎಲ್ಲರಿಗೂ ಅದು ಒಂದು ಅನುಭವ ಬರ್ತೈತಿ. ಆನಂದದ ಅನುಭವದಾಗ ಏನಾದ್ರು ಬದಲಾವಣೆ ಆಗೈತೆ ದಿನನಿತ್ಯ ನಾವು ಅನುಭವ ಮಾಡ್ತೇವಲ್ಲ, ಹೆಚ್ಚು ಕಡಿಮೆ ಆಗಿಲ್ಲ. ಅದು ಇದ್ದಕ್ಕಿದ್ದಂಗೆ ಅನುಭವ ಬರ್ತೈತಿ. ಅನುಭವದಿಂದ ನೋಡ್ಕೊಂಡ್ರೆ ವಲ್ ಅಂತ ಇಂದ್ರಿಯಗಳ ಮುಖಾಂತರ ನೋಡಕೊಂಡ ಎಂದಿಗೆ ಸಿಗ್ಬೇಕು ಹೇಳಿ? ಅನುಭವದಿಂದ ನೋಡಲಿ ಅಂದರೆ ಎಲ್ಲ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಿಟ್ಟಾಗಿದೆ ಅನುಭವಕ್ಕೆ. ಪ್ರತಿಯೊಬ್ಬರಿಗೆ ಇದು ಅನುಭವ ಕೊಡ್ತೈತಿ. ಎಲ್ಲ ವ್ಯಕ್ತಿಗಳಿಗೂ ಒಂದೇ ನಮೂನೆ ಅನುಭವ ಕೊಡ್ತೈತಿ. ಯಾವುದೇ ವ್ಯಕ್ತಿಗೂ ಯಾವುದೇ ಕಾಲಕ್ಕೂ ಎಲ್ಲ ನಮೂನೆ ಬೇರೆ ಬೇರೆ ನಮೂನೆ
ಜನಾಂಗದವ್ರಿಗೆ ಎಲ್ಲರಿಗೂ ಅದು ಒಂದೇ ಅನುಭವ ಬರ್ತೈತಿ. ಏನು ಅದು ಒಂದೇ ಅದ. ಆದರೆ ಅನಾತ್ಮ ವಿಚಾರಿ ನಾವು ಭಿನ್ನ ಭಿನ್ನ ಆಕ್ಕವು. ಶರೀರ ದೃಶ್ಯ ಪದಾರ್ಥಗಳೆಲ್ಲ ಬದಲಾವಣೆ ಆಕ್ಕವು, ಭಿನ್ನ ಭಿನ್ನ ಅದಾವು. ಆದರೆ ದೃಶ್ಯಕ್ಕೆ ವಿಲಕ್ಷಣವಾದಂಥ ನಿನ್ನ ಇರುವ ಅರುವ ಆನಂದ ಅದು ಬದಲಾವಣೆ ಆಗಿಲ್ಲ. ಹಿಂದೂ ಇಂದು ಎಂದೆಂದೂ ಬದಲಾಗದೆ ಇದಕ್ಕಿದ್ದಂಗೆ ಐತೆ. ಏನು ಆನಂದ ಎಂದೂ ಬದಲಾವಣೆ ಆಗುವುದಿಲ್ಲ. ಅದಕ್ಕೆ ಎಲ್ಲಿವರೆಗೆ ಈ ವಿಚಾರ ಆತ್ಮವಿಚಾರ ನಮಗೆ ಹೊಡೆದಿಲ್ಲೋ ಅಲ್ಲಿವರೆಗೆ ಇದು ಗಟ್ಟಿ ಇರುವುದನ್ನು ನೋಡಿ. ಅನಾತ್ಮ ವಿಚಾರನ ಗಟ್ಟಿ ಹಾಕೋಣ. ನಿರಂತರ ಇದನ್ನು ಹೊಡೆದು ಹಾಕ್ಬೇಕಂದ್ರೆ ಆತ್ಮವಿಚಾರದ ಅಭ್ಯಾಸದಾಗ ತೊಡಗಬೇಕು ನೋಡ್ರಿ. ಅನಾತ್ಮ ವಿಚಾರವನ್ನೆಲ್ಲ ಹೊಡೆದು ಹಾಕ್ಬೇಕಾತಂದ್ರೆ, ನಾವೆಲ್ಲದನ್ನು ಕೈ ಬಿಡ್ಬೇಕಾತಂದ್ರೆ ನಾವು ಯಾರದೇನು ತಿಳ್ಕೊಳ್ಳೋ ನಿರಂತರ ಪ್ರಯತ್ನ ಮಾಡಬೇಕಾಗೈತಿ. ಈ ಶರೀರ ಉಪಾಧಿಗಳನ್ನು ಹಿಡ್ಕೊಂಡು ಸುಖ ಹೊಂದಿದವರು ಯಾರ್ದಾರ ಜಗತ್ತಿನವರು? ಎಲ್ಲ ಉಪಾಧಿ ಕೈ ಬಿಟ್ಟಾಗ ಹೋದಿಲ್ಲ ಅದರ ಅನುಭವ ನಮಗೆ. ಈ ಶರೀರ ಸುಖ ಕೊಡೋದಾಗಿದ್ರೆ ಶರೀರ ಧಾರಣ ಮಾಡಿದವರೆಲ್ಲರೂ ಸುಖ ಹೊಂದಿ ಬಿಡಬಹುದಾಗಿತ್ತಲ್ಲ. ಯಾರು ಸುಖ ಹೊಂದಿರ ಹೇಳ್ರಿ? ನಾವು ತಿಳ್ಕೊಂಡೇವಿ ಇದು ಸುಖ ಕೊಡ್ತೈತೆ ಅಂತ. ನಾವು ತಿಳ್ಕೊಂಡದ್ದು ಕೊಡೋದಿಲ್ಲ, ತನ್ನ ಹಂತೇಲಿ ಏನೈತೆ ಅದನ್ನು ಕೊಡ್ತೈತೆ. ಏನು ಅದ್ರ ಧರ್ಮ ಏನಪ್ಪ? ಸೋರುವುದು, ನಾರುವುದು, ವಿಕಾರ ಆಗುವುದು ಅದರ ಧರ್ಮ. ಅದರ ಸುಖದ ಧರ್ಮ ಯಾವಾಗಲೂ ನಿತ್ಯದ್ದು, ಎಲ್ಲವನ್ನು ಅರಿತಕ್ಕಂಥದ್ದು ಅದು ಸುಖದ ಧರ್ಮ. ಈ ಸುಖದದ್ದು ಇದು ಸಂಬಂಧನೇ ಇಲ್ಲ. ಸುಖಕ್ಕೂ ಈ ಶರೀರಕ್ಕೂ ಸಂಬಂಧನೇ ಇಲ್ಲ. ನಾರುವುದು ಸೋರುವುದು ಇದೆಲ್ಲ ನಾವು ಇದ್ರಾಗ ಸುಖ ಇದೆ ಅಂತ ನೀವು ಭಾವಿಸ್ಕೊಂಡು ಕೂತೀವಿ. ಸುಖವಲ್ಲದಿರ್ದೊಡೆ ಸುಖವೆಂದು ಭಾವಿಸಿ ಅಂತ. ಇದ್ರಾಗ ಹೀಸಿಗೆ ಗುಟ್ರಿಯಾಗಿ ಅಂತ ಸುಖ ಸಿಗ್ಬೇಕು ನಿನಗೆ. ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಆರಾಮ. ದೋಷ ದರ್ಶನ ಆಗಿಲ್ಲ ನಿನಗೆ, ಸರಿಯಾಗಿ ತಿಳಿದು ನೋಡಿಲ್ಲ, ಮಬ್ಬಿಗೆ ಬಿದ್ದಿ, ಅದ ಸುಖರೂಪ ಅಂತ ತಿಳ್ಕೊಂಡು ಕಂಡದ್ದೆಲ್ಲ ಅದು ಸುಖರೂಪ ಅಂತ ತಿಳ್ಕೊಂಡು ಮಬ್ಬಿಗೆ ಅಜ್ಞಾನದಿಂದ ನಿನ್ನಲ್ಲಿ ಇದು ಸುಖಬುದ್ಧಿ ಉಂಟಾಗೈತಿ. ಅದಕ್ಕೆ ಜ್ಞಾನವನ್ನು ಮಾಡ್ಕೋ. ಇದರಾಗಿ ಎಳ್ಳಟ್ಟು ಲಾಭ ಇಲ್ಲ. ಯಾವುದೂ ಸುಖರೂಪ ಅಲ್ಲ, ನಿನ್ನ ಬಿಟ್ಟ ಯಾವುದೂ ಸುಖರೂಪ ಅಲ್ಲ ಅನ್ನೋದು ಹೊಳಿತೈತಿ ನನಗೆ ವಿವೇಕದಿಂದ. ಆ ವಿವೇಕವನ್ನು ಜಾಗೃತಿ ಮಾಡ್ಕೊಳ್ಳೋ ಸಂಬಂಧ ನಾವು ಸತ್ಸಂಗದೊಳಗೆ ನಿರಂತರ ತೊಡಗಬೇಕು. ಎಷ್ಟು ದಿವಸ ನೀವು ಸತ್ಸಂಗ ಮಾಡಿದ್ರೆ ನಿನ್ನಲ್ಲಿ ವಿವೇಕ ಉದಯಕತ್ತೀವಿ ನಾ ಏನು ಹೇಳಾರಿಂದ ಏನು ಎಲ್ಲರೂ ಶರೀರ ಹಿಡ್ಕೊಂಡು ಸುಖ ಹೊಂದಬೇಕನ್ನೋ ಪ್ರಯತ್ನ ಸಾಕಷ್ಟು ಅದ್ಭುತ ಪ್ರಯತ್ನ ನಡೆಸ್ಯಾನ. ಆದರೆ ಅದರ ದುಃಖ ಕೊಡ್ತೈತಿ ಅನ್ನೋದು ಯಾವ ಪುಣ್ಯಾತ್ಮ ಹೊಳಿತೈತೋ ಏನು ನಾ ಏನು ಹೇಳ್ಯಾರ? ಯಾರಿಗೆ ಸುಖ ಕೊಟ್ಟೈತಿ ಹೇಳ್ರಿ ಶರೀರ? ಯಾರಿಗೂ ಇಲ್ಲ. ನಾವು ಹೆಂಗೆ ಬಂತೇವೆ ಇದನ್ನ? ಸುಖ ಕೊಡ್ತೈತೆ ಅಂತ ಹಿಡ್ಕೊಂಡು ಕುಂತೀವಿ ಇದನ್ನ. ಅದ್ರ ಪರಿಣಾಮ ಏನಾಗಿತ್ತು ನೋಡ್ಕೋ. ನೀನ ಅದ್ರಾಗ ಸುಖ ಐತೆ ಅಂತ ಕಲ್ಪಿಸ್ಕೊಂಡಿ. ಅನ್ಯದರಿಂದ ದೊರೆಯುದಲ್ಲ, ನಿನ್ನಲ್ಲಿ ಇದ್ದದ್ದನ್ನು ಅನ್ಯದರಾಗಿ ಎಂದು ಸಿಗಬೇಕು ನಿನಗೆ. ಈ ಶರೀರ ಹಿಡ್ಕೊಂಡು ಏನಾರ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಿರಂತರ ನಡೆಸ್ಯಾನ ಮಾನವ. ಇಲ್ಲಿವರೆಗೂ ಮಾಡ್ಕೊಂತ ಬಂದಾನ. ಅದರಿಂದ ಏನು ಪರಿಣಾಮ ಆಗಿತ್ತು ನೋಡ್ಕೊಡ್ರಿ. ಅದರಂತೆಯೇ ಎಲ್ಲ ವ್ಯವಹಾರ. ಈ ಶರೀರ ಸಂಬಂಧ ತಪ್ಪಿದಾಗ ಆರಾಮ, ಶರೀರ ಸಂಬಂಧ ಇಟ್ಕೊಂಡಾಗ ಆರಾಮ. ಶರೀರ ಸಂಬಂಧ ಇಟ್ಕೊಂಡ್ರೆ ನೀತಿ ಸುಧಾ ಆಗ್ತದಲ್ಲ. ಏನು ಏನಕ್ಕೆ ಏನಾರ ಮಾಡೋದು ಆರಾಮು, ಏನು ಮಾಡೋಲ್ಲ ಸುಮ್ಮನೆ ಇರೋದಾರ ಆರಾಮ ನೋಡ್ಕೊರಿ. ಇದರಲ್ಲಿ ಎಲ್ಲ ಬಂತು. ಏನು ಶರೀರ ಹಿಡ್ಕೊಂಡು ನೀ ಏನು ಮಾಡೋದೆಲ್ಲ ಅನಾತ್ಮ ವಿಚಾರದೊಳಗೆ ಆಗೋದಿಲ್ಲ. ಯಾಕೆ ವ್ಯರ್ಥ ವೇಳೆ ಕಳಿದಿರಿ? ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಬೇಕಾತಂದ್ರೆ ಅನಾತ್ಮ ವಿಚಾರವನ್ನೆಲ್ಲ ತೆಗೆದು ಹಾಕ್ಬೇಕು ನೋಡ್ರಿ. ಬರೀ ಅನಾತ್ಮ ವಿಚಾರ ಅಂದ್ರೆ ಗದ್ದಲದ ಸೂತ್ರ ಅದಲ್ಲ.
ಸುಖದ ಸೂತ್ರ ಬೇಕಾಗಿತ್ತಂದ್ರೆ ಅದನ್ನೆಲ್ಲ ಕೈ ಬಿಡು. ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ತೊಡಗು. ಈ ದೇಹ ತಾದಾತ್ಮ್ಯವನ್ನು ಕೈ ಬಿಟ್ಟಾಗ ನಿನಗೆ ಬೇಕಾದಂಥ ಆನಂದದ ಅನುಭವ ಮಾಡ್ಕೊಳಿಕ್ಕೆ ಬರ್ತದೆ. ಶರೀರ ಕಂಡಾಗ ಆರಾಮ್ ಕಾಣೋದಿಲ್ಲ, ಆರಾಮ್ ಕಂಡಾಗ ಶರೀರ ಇಲ್ಲ ಅಂತ. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ. ಎಲ್ಲಿ ಮಠ ಶರೀರ ನಾನು ಅಂತ ತಿಳ್ಕೊಂಡು ಎಲ್ಲಿ ತನಕ ದುಃಖ ನಿನ್ನ ಬಿಡುದಿಲ್ಲ. ಈ ನಾನಲ್ಲ ಈ ಶರೀರ, ನಾನು ಬೇರೆ ಇದನ್ನೇನು ತಿಳುವಳಿಕೆ ಗಟ್ಟಿ ಆಗ್ಬೇಕು ನೋಡಿ. ದೇವರನ್ನೋದು ಏನೈತಲ್ಲ ನಿನ್ನ ಮಾನಸಿಕ ಸೃಷ್ಟಿ. ಅದು ತಮ್ಮ ಒಲಮೆಗೆ ತಕ್ಕಂಗೆ ಅವಕ್ಕೆ ಆಕಾರ ಕೊಟ್ಕೊಂಡು ಕುಂತಾನ, ನಾಮ ಕೊಟ್ಕೊಂಡು ಕುಂತಾನ. ದೇವರಂದ್ರೆ ಎಲ್ಲರಿಗೂ ಒಂದೇ ಇರ್ಬೇಕು. ಅದು ಎಲ್ಲ ಕಾಲದವ್ರಿಗೆ ಎಲ್ಲ ವರ್ಗದವ್ರಿಗೆ ಒಂದೇ ಇದ್ದದಕ್ಕೆ ದೇವ್ರು ಅಂತಾರೆ. ನೀ ಭಿನ್ನ ಭಿನ್ನ ಒಂದೊಂದು ನಮ್ಮನೆ ಗುಂಪಿನಾಗ ಕಲ್ಪಿಸ್ಕೊಂಡು ಮತ್ತೊಂದು ಗುಂಪಿನಾಗ ಸಂಬಂಧ ಪಡೋದಿಲ್ಲ ಅವು. ಗಾಢ ನಿದ್ರೆ ಒಳಗೆ ಎಲ್ಲಿರ್ತಾವೆ ನಿಮ್ಮ ದೇವರು ದಿನರು ಎಲ್ಲ? ದೇವರನ್ನು ಶಬ್ದ ಏನೈತಲ್ಲ ಬಹಳ ಎಲ್ಲರನ್ನೂ ತಲೆ ಕೆಡಿಸ್ಬಿಟ್ಟದ. ಅದ್ರ ಗೊತ್ತಿಲ್ಲಪ್ಪ, ನಮ್ದಷ್ಟ ನಮ್ಗೆ ಗೊತ್ತಾಯ್ತು ಅಂತಿದ್ರು ಅಜ್ಜ ಅವ್ರು. ಅಜ್ಜಾರ ದೇವ್ರಂದ್ರೆ ಏನ್ರಿ, ದೇವ್ರ ಎಲ್ಲಿರ್ತಾನು ಹೆಂಗಿರ್ತಾನು ಅಂತ ಕೇಳಿದ. ಅದು ಗೊತ್ತಿಲ್ಲಪ್ಪ ನಮ್ಗೆ, ನಮ್ದಷ್ಟ ನಮ್ಗೆ ಗೊತ್ತೈತಿ ಅಂತಿದ್ರು ಅಜ್ಜ. ದೇವ್ರ ಸುದ್ದಿ ಬೇಡ ನಮಗೆ, ಹೌದಿಲ್ಲ? ಆ ದೇವ್ರ ಸುದ್ದಿ ಇಲ್ಲದ ಕಲ್ಪಿಸ್ಕೊಂಡು ಯಾಕೆ ಸಮಾಧಾನ ಕೆಡಿಸ್ಕೋತೀವಿ? ಅಲ್ಲಿ ಅದನ್ನತಿ ಯಾರು ಹೇಳಿದ್ರು ನಿಮಗೆ? ನುಡಿ ಹೇಳ್ತೀನಿ ನಾನು. ನುಡಿ ಹಂಗಾರೆ ಯಾವ ಪುಸ್ತಕದಾಗ ಬರ್ದಾರಿ, ಅವ್ರು ಹೇಳ್ತಾರೆ, ಇವ್ರು ಅದು ಖರೆ ಅನ್ನೋದು ಇಲ್ಲದ್ದು ಕಲ್ಪಿಸ್ಕೊಂಡು ಕೂತೀವಿ. ಏನು ಒಬ್ಬರಿಗಾರ ಭೇಟಿಯಾಗ್ಯಾವನ್ರಿ ದೇವ್ರು? ಇದ್ದಿದ್ರೆ ಭೇಟಿ ಹಾಕಿದ್ವಿಲ್ಲ ನಿನಗೆ ಒಬ್ಬರಿಗಾರ? ಇಲ್ಲ ಇಲ್ಲ. ಇವು ಪಿಸಾಚಿಗಳವ. ನಾ ಆದದಿನಿದ ಮೈಯಾಗ ಬಂದು ಹೇಳ್ತಾವಲ್ಲ ಪಿಸಾಚವು, ಇಲ್ಲದ್ದ ಹೇಳ್ಕೊಂತ ಹೇಳ್ತಾವ. ದೇವರೆನ್ನುವುದು ನಿನ್ನ ಮಾನಸಿಕ ಸೃಷ್ಟಿ, ನೀನೇ ಕಲ್ಪಿಸ್ಕೊಂಡಿರ್ತದಿಲ್ಲ. ಬೀಳ್ತಾನ. ನೀ ಹೆಂಗದಿ ನೋಡ್ಕೋ, ಅದ ದೇವ್ರ ಗೊಡವಿ ಕೈ ಬಿಡು. ನೀ ಹೆಂಗದಿ ನೋಡ್ಕೋ, ನಿನ್ನ ನಿಜ ಏನು, ನಿನ್ನ ನಿಜ ಸ್ವರೂಪ ಹೆಂಗೈತಿ ನೋಡ್ಕೊ. ನೀನು ಇದ್ದಕ್ಕಿದ್ದಂಗೆ ಇದ್ದದ್ದು ಅದ ನಿನ್ನ ಸ್ವರೂಪ. ಅದಕ್ಕೆ ದೇವರು ಅಂತ. ಈ ಬದಲಾವಣೆ ಆಗುದು ಯಾವುದೂ ದೇವರಲ್ಲ. ಅದನ್ನು ಮಾಡ್ತಿ ಇದನ್ನು ಮಾಡಿ ದೇವರು ಏನನ್ನೂ ಮಾಡ್ಲಾರ್ದು. ಎಳೆನಿತ ಕ್ರಿಯೆ ಇಲ್ಲ ದೇವರಲ್ಲಿ. ಅದನ್ನ ದೇವರು ಅದನ್ನ ಮಾಡೋದು ಇದನ್ನ ಮಾಡೋದು ಅದನ್ನ ಮಾಡಾಕ್ ಹಚ್ತಾನೆ. ಯಾಕ್ರಿ? ಅದಕ್ಕೇನು ಹರ್ಕತ್ತಾಗೈತಿ ಇದನ್ನ ಮಾಡಾಕ? ಏನ್ ಲಾಭ ಐತೆ ಹಂಗಾರೆ ಇದನ್ನ ಮಾಡಿದ್ದಕ್ಕೆ? ಜಗತ್ತೊಬ್ಬ ದೇವ್ರು ಸೃಷ್ಟಿ ಮಾಡ್ಯಾನ, ಅದನ್ನ ಯಾವ್ದ್ರ ಸಂಬಂಧ ಸೃಷ್ಟಿ? ಏನ್ ಲಾಭಕ್ಕಾಗಿ ಸೃಷ್ಟಿ ಮಾಡಿದ್ದೆ? ಏನು ಅವಶ್ಯಕತೆ ಇಲ್ಲ. ಜಗತ್ತಿನಿಂದ ಯಾವತ್ತೂ ಕೂತು ಕೂಡಿ ಅವಶ್ಯಕತೆ ಇಲ್ಲ. ಏನ್ ಒಮ್ಮೆ ನೀವು ಅದನ್ನ ಅನುಭವ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಇದ್ರದ್ದೆಲ್ಲ ತಲೆಯನ್ನು ಮಾಡಿ ಬಿಡ್ತೈತೆ ನೋಡ್ರಿ. ಅದಕ್ಕೆ ನಿರಂತರ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು ಅಂತ ಹೇಳೋದು. ಶರೀರ ಹೆಂಗೋ ಹೋಗೈತಿ, ಅದು ಕೆಟ್ಟು ಹೋಗೈತಿ. ಕೆಟ್ಟು ಹೋಗೋದ್ರೊಳಗಾಗಿ ಲಾಭ ಮಾಡು. ಆತ್ಮಚಿಂತನದ ಲಾಭ ನಮ್ಮನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗೈತಿ. ತಿಳ್ಕೊಂಡು ದೊಡ್ಡ ಲಾಭದ, ತಿಳ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ, ದೊಡ್ಡ ಹಾನಿ ಅದು. ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ನಿಮ್ಮ ನಿಜವನ್ನು ನೀವು ತಿಳ್ಕೊಂಡ್ರೆ, ನಿಮ್ಮ ಭಾವದೊಳಗೆ ನೀವು ಉಳ್ಕೊಂಡ್ರೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಯಾರ ಕೊಡ್ತುಗಳು ದಿನಸಲ್ಲ, ನಿಮ್ಮಲ್ಲಿ ಇದ್ದದ್ದು ನೀವು ಅನುಭವಿಸ್ಬೇಕಾಗೈತಿ. ಯಾವಾಗ ಬೇಕು ಅವಾಗ ಅದನ್ನ ಅನುಭವ ಮಾಡ್ಕೊಳಕ್ ಬರ್ತೈತೆ. ಇವತ್ತು ಒಂದೇ ದಿನ ಅಲ್ಲ, ಈಗಷ್ಟೇ ಹೇಳುವಾಗ ಕೇಳುವಾಗಲ್ಲ, ನಿರಂತರ ಒಳಗೆ ಅದರ ಅನುಸಂಧಾನ ನಡಿಬೇಕು ನೋಡಿ. ಯಾವಾಗ ನಿನಗೆ ಆರಾಮ ಬೇಕಾಗೈತಿ, ಆರಾಮಿನ ಕಡೆ ಲಕ್ ಕೊಟ್ಟಾಗ ಅದಿರ್ತೈತಿ. ಆರಾಮಂತೆ ಜಡ ವಸ್ತುಗಳ ಕಡೆ ಲಕ್ ಕೊಟ್ರೆ, ವಿಷಯ ವಸ್ತುಗಳಿಗೆ ಲಕ್ ಕೊಟ್ರೆ, ವಸ್ತುಗಳ ಕಡೆ ಲಕ್ ಕೊಟ್ರೆ ವಿಷಯ ಇರ್ತೈತಿ. ಆರಾಮ್ ವಿಷಯ ಅಲ್ಲ, ವಿಷಯ ಆರಾಮ್ ಅಲ್ಲ. ಅದಕ್ಕೆ ವಿಷಯ ಬಿಡೋದು. ವಿಷಯ ಅಂದ್ರೆ ಇವ ನಿಮ್ಮಿಂದ ಅರಿವಿಸ್ಕೊಡುವಂಥವು ಏನೇನದಾವಿಲ್ಲ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ವಿಷಯ ವಸ್ತು. ಅವುಗಳ ಸಂಪರ್ಕ ಮಾಡ್ಬೇಕನ್ನುವಂಥ ಮನಸ್ಸು, ಅದು ಜಡ ಅದ. ಅದಕ್ಕೆ ಜಡಭಾವ ನೀಗು ಅರುವ ನೀನಂತ ನಂಬದನ, ನಂಬಿ ಉಳ್ಕೊ. ಯಾರು ಕೊಡ್ತಗೋದು ಏನು ಸಲ್ಲದ, ಯಾರು ಕೊಟ್ಟಾಗ ನಿನ್ನಲ್ಲಿ ಅರಿವು ಜಾಗೃತ ಆಗಿಲ್ಲ, ಅದು ಯಾವಾಗಲೂ ರೆಡಿ ಇದ್ದದ್ದೈತೆ, ಪಡಿಬೇಕಾಗಿಲ್ಲ ಅದನ್ನ.
ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ, ಯಾವಾಗಲೂ ಸಿದ್ಧವಾಗಿರ್ತಕ್ಕಂಥದ್ದು. ಅದನ್ನು ವಿಚಾರ ಮಾಡಿದಾಗ ಗೊತ್ತಾಕೈತೆ ನಮಗೆ. ವಿಚಾರಕ್ಕೆ ನಾವು ಮುಖ ಕೊಡಲಿಲ್ಲ ಆದರೆ ಬರೀ ಬೋಳೆ ಭಕ್ತಿ, ಕೈ ಮುಗಿದ್ರೆ ಕಾಲು ಮುಗಿದ್ರೆ ಅನುಭವ ಬರೋಲ್ಲ. ಪೂರ್ಣ ತ್ಯಾಗ ಮಾಡಬೇಕಾಗತ್ತೆ. ಒಳಗೆ ವಾಸನ ಇಟ್ಕೊಂಡು ಕೈ ಮುಗಿತೀನಿ ಯಾಕ್ರಿ? ಎಲ್ಲ ಬಿಟ್ಟು ವಾಸನ ಒಳಗೆ ಎಂದು ಸಾಧ್ಯ ಆಗ್ಬೇಕು ಹೇಳಿ? ಪೂರ್ಣ ತ್ಯಾಗ ಮಾಡ್ಬೇಕಾಗತ್ತೆ. ಒಳಗೆ ಆಂತರಿಕ ಎಲ್ಲ ಜಗತ್ತಿನ ಮೇಲಿನ ಯಾವುದೇ ಥರದ ಆಶೆಯನ್ನು ಇಟ್ಕೊಳ್ಳೋಕಿಲ್ಲ. ಎಲ್ಲವನ್ನ ಕೈ ಬಿಟ್ಟವ ಇದು ಅಮೃತತ್ವವನ್ನು ಪಡೀಲಿಕ್ಕೆ ಅಧಿಕಾರಿ ಅದನ್ನು. ಜಗತ್ತಿನಿಂದ ಏನಾರು ಮಾಡಬೇಕು, ಹೊಂದಬೇಕು ಅನ್ನೋದು ಎಳ್ಳಷ್ಟು ಹೋಗಿಲ್ಲ ಅಂತ. ಅವ ಇದ್ದಾವ ತೋರ್ಸಕ್ಕೆ ಹೋಗುದ್ರ, ನಾ ಯಾಕೆ ತೋರ್ಸಕ್ಕೆ ಹೋಗಲ್ಲ ಅದು ಮಂದಿಗೆ? ನಮಗೇನು ಹರಕತ್ ಬಿದ್ದಿಲ್ಲ ಅದು ಇನ್ನೊಬ್ಬರಿಗೆ ತೋರ್ಸಕತ್ತು. ನಾವು ಮಂದಿಯಾಗಿ ತೋರ್ಸಕ್ಕೆ ಹೊಟ್ಟೇವೆ. ನಾವು ಒಂದು ಮಾತು ಇವುಗಳಲ್ಲಿ ಪಾಂಡಿತ್ಯ ಪ್ರದರ್ಶನ ಮಾಡಕ್ಕೆ ಹೊಂಟೇವೆ. ಜನರ ಕಡೆಯಿಂದ ಹೌದು ಅನಿಸ್ಬೇಕು ಅನ್ನೋದೊಂದು ಐತಿ. ಏನು ನಾವು ಅಜ್ಞಾನಿಗಳಿಗೆ ಕಡೆಯಿಂದ ಹೌದು ಅನಿಸ್ಕೊಂಡು, ಜ್ಞಾನವಂತರ ವಿಚಾರವಂತರ ಹೌದು ಅನ್ನೋದಕ್ಕಲ್ಲ. ಹಂಗಿರ್ಬೇಕು ನನ್ನ ಜೀವನ. ಇಲ್ಲ ಅಂತಂದ್ರೆ ಏನು ಮಾಡೋದು? ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನು ಅಂತ ಹೇಳ್ಯಾರ. ಬಲ್ಲವರು ಹೌದು ಅನ್ಬೇಕಪ್ಪ. ಹಂಗೆ ನಮ್ಮ ವರ್ತನ, ನಮ್ಮ ಆಚರಣೆ ಇರಬೇಕು. ಅದನ್ನು ನಾವು ಅನುಭವಿಸ್ಬೇಕಾಗೈತಿ. ಉತ್ತಮವಾದಂಥ ಆಚರಣೆ ನಮ್ಮದು ಆಗಬೇಕು. ಮಹಾತ್ಮರು ಹೇಳೋದು ಕೇಳೋದು ಆದ್ಮ್ಯಾಗ ಹೆಂಗೆ ಬದುಕಬೇಕು ಅನ್ನೋದು ಇದ್ದು ತೋರ್ಸ್ಯಾರಿಲ್ಲ. ಇದ್ದು ತೋರಿಸಿದ್ರು ಇರಾಕ್ ಬರೋದಿಲ್ಲ ಅಂದ್ರೆ ಹೆಂಗೆ ಅಂತಿದ್ರು ಅವ್ರು. ಪ್ರತ್ಯಕ್ಷ ನೋಡಿರಿ ಹೆಂಗೆ ಅವರು ಬದುಕಿದ್ರು, ಯಾವ ರೀತಿ ಜೀವನ ಸಾಗಿಸಿದ್ರು, ಅವ್ರ ಸ್ಥಿತಿ ಆಂತರಿಕ ಸ್ಥಿತಿಗತಿಗಳು ಹೆಂಗಿದ್ದು. ಹೊರಗಿಂದ ಏನಾರು ಮಾಡಬೇಕು, ಹೊಂದ್ಬೇಕನ್ನೋ ಇಚ್ಛಾ ಇತ್ತಾನ ಅವ್ರು. ಯಾರ ಕಡೆಯಿಂದ ಏನಾರು ತಗೋಬೇಕನ್ನೋ ಭಾವಿಲ್ಲ ಅಲ್ಲಿ. ತನ್ನಲ್ಲೇ ಇದ್ದದ್ದನ್ನು ತಾನು ಹೊಂದ್ಕೊಂಡು ತೃಪ್ತಿಯಿಂದ ಇದ್ರು. ಜ್ಞಾನದಿಂದ ತೃಪ್ತಿ, ಮತ್ತೇನು ಮಾಡಿದ್ರು ತೃಪ್ತಿ ಇಲ್ಲ. ತನ್ನ ಜ್ಞಾನ, ಆತ್ಮಜ್ಞಾನದಿಂದ ತೃಪ್ತಿ. ಜ್ಞಾನಾಮೃತೇನ ತೃಪ್ತಶ್ಯ ಅಂದ್ರೆ ಯಾವ ಜ್ಞಾನ ತನ್ನನ್ನು ತಾ ತಿಳ್ಕೋದ್ರಿಂದ ತೃಪ್ತಿಯನ್ನು ಹೊಂತಾನ. ಅನ್ಯದ್ರ ವಸ್ತುಗಳನ್ನು ಏನು ಪಡ್ಕೊಂಡ್ರು ಅವು ತೃಪ್ತಿ ಕೊಡುವಲ್ಲ ಅವು ತೋರೆಡಗೂ ಹತ್ತವು. ಅದಕ್ಕಾಗಿ ವ್ಯರ್ಥ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ. ನಿನ್ನೊಳಗೆ ರೆಡಿ ಇದ್ದದ್ದನ್ನು ಅನುಭವ ತೊಗೊಂಡು ಹುಡ್ಕೊಳ್ಳೋ ಪ್ರಯತ್ನ. ಇದನ್ನು ಹೊರಗೆ ಹುಡುಕೋದೆಲ್ಲ ಕೈ ಬಿಟ್ಟು ಒಳಗೆ ನೋಡ್ಕೊಂಡಾಗ ಇದು ಅನುಭವ ರೆಡಿ ಇದ್ದದ್ದ ಐತೆ ಅನ್ನೋದು ಅವಾಗ ಗೊತ್ತಾಗೈತೆ. ಏನು ಗೊತ್ತಿಲ್ಲದಕ್ಕೆ ಯಾಕ್ರಿ ನಾವು ಸುಳ್ಳ ಬಳಲಿಲ್ಲಲ್ಲ. ಗುರುಗಳು ಎಚ್ಚರಗೊಳಿಸ್ತಾರ, ರೆಡಿ ಇದ್ದದ್ದೈತು ಒಬ್ಬ, ಯಾಕೆ ಸುಳ್ಳ ಪ್ರಯತ್ನ ಮಾಡ್ತೀವಿ? ಏನು ಮಾಡಿ ಅದನ್ನು ಹೊಂದಬೇಕಾಗಿಲ್ಲ, ರೆಡಿ ಇದ್ದದ್ದೈತಿ. ಅವಾಗ ಅದ್ರ ಕಡೆ ಲಕ್ ಕೊಟ್ಟಾಗ, ಗುರುಗಳು ಹೇಳಿದ್ರೆ ಲಕ್ ಕೊಟ್ಟಾಗ ಅವಾಗ ಏನೆಂದು ಹೇಳಲಿ? ಪರಮಾನಂದ ವೆನಗಾದ ಹದನ ನಿನ್ನೊಂದು ಉದ್ಗಾರ ತೆಗಿತಾನ. ಗುರು ಮಾರ್ಗದರ್ಶನ ಮಾಡಿದ ನಿಜವಾದ ನೀನಾದಿಯಪ್ಪ, ಹೊಸದಾಗಿ ಏನು ಆಗ್ಬೇಕಾಗಿಲ್ಲ. ನೀನು ಸುಳ್ಳ ವ್ಯರ್ಥ ಕಾಲು ಕಳೀತಾನ. ಸುಮ್ಮನೆ ನಿನ್ನೊಳಗೆ ಇದ್ದದನ್ನು ತಿಳ್ಕೊಂಡು ಉಳ್ಕೊಳ್ಳೋದು ಅಂದ ನಮ್ಮ ಕೆಲಸ. ನಿನ್ನ ಕಡೆ ನೀ ಲಕ್ಷ ಕೊಟ್ಟೆ ಅಂದ್ರೆ ಯಾವುದೇ ತೊಂದರೆ ನಿನಗೆ ಬರೋದಿಲ್ಲ. ಬಿಟ್ಟ ಪಲ್ಲಟ ಆತಿ ಅಂದ್ರೆ ಮನಸ್ಸು ಯಾಕ್ರಿ? ಆ ಕಡೆ ಇರುವಿನ ಕಡೆ ಲಕ್ ಕೊಡೋದು ಬಿಟ್ಟು ಅಂದ್ರೆ ತೋರ್ಕಿ ಕಡೆ ಲಕ್ ಕೊಟ್ಟೆ ಅಂದ್ರೆ ಹತ್ತಿ ನೋಡ್ರಿ, ಹತ್ತಗಷ್ಟು ಚಲೋ ಆಯ್ತು. ಅನುಲಿನ ಉಣ್ಣೋದು ನೀವು. ಅದಕ್ಕೆ ಯಾವಾಗಲೂ ಇರುವಿನ ಎಚ್ಚರಿಕೆ ಒಳಗೆ ಇರಕ್ಕೆ ಕಲಿಬೇಕು. ಅದೇ ನಮ್ಮ ಗುರುವಿಗೆ ಕೊಡುವಂಥ ಗುರು ಕಾಣಿಕೆ ಅಂದ್ರೆ ಅದನ್ನು ಬಿಡಬಾರ್ದು ನಾವು. ಎಲ್ಲ ಋಣ ಮುಟ್ತೈತಿ ನಿನಗೆ. ನಿನ್ನ ನಿಜದ ಕಡೆ ನೀ ಲಕ್ ಕೊಟ್ಟೆ ಅಂದ್ರೆ ಬಿಟ್ಟು ಕಾರ್ಯ ಅನ್ಯದ್ರ ಬೆನ್ನು ಹತ್ತಿದ ಅಂದ್ರೆ ಎಲ್ಲ ಮತ್ತು ಸಾಲದಾಗ ಹೋಗುದು. ನೀನು ಮಾಡೋದು ಸಾಲ ಮಾಡೋದು, ಮತ್ತು ಅದನ್ನು ತೀರ್ಸಕ್ಕೆ ಬರೋದು, ಹುಟ್ಟುದು ಸಾಗುದು. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ್ರೆ ನೀ ಯಾವ ಸಾಲನೂ ಹರಿದು ಬೇಕಾಗಿಲ್ಲ. ಎಲ್ಲ ಮುಟ್ಟಿ ಹೋಗ್ತದೆ. ನಿನ್ನ ಎಲ್ಲ ಜೀವನ ಎಲ್ಲ ನಿನ್ನ ಸಾರ್ಥಕ ಆಗಿ ಹೋಗ್ತದೆ. ಹುಟ್ಟಿದ್ದಕ್ಕೂ ನೀನು ಎಲ್ಲ ಮುಟ್ತೀನಿ. ಪುನಃ ಏನೂ ಮಾಡಬೇಕಾದ ಕರ್ತವ್ಯನೂ ಉಳಿದಿಲ್ಲ ನೀನು ಜ್ಞಾನದಿಂದ. ಅದನ್ನು ಬಿಟ್ಟು ಏನಾರು ಮಾಡಿದೆ ಅಂದ್ರೆ ಮತ್ತು ಸಾಲಗಾರ ಹಾಕಿ ನೋಡಿ. ಅದನ್ನು ತೀರ್ಸಕ್ಕೆ ಜನ್ಮ ಜನ್ಮ ಅಂತ ತಿರುಗಬೇಕಾಗತ್ತೆ. ಅದಕ್ಕೆ ಮೊದಲ ಜ್ಞಾನವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗೆ ಲಾಭ ಮಾಡಿಕೊಂಡೆ ಎಲ್ಲ ಋಣದಿಂದ ನಾವು ಮುಕ್ತ ಆಗ್ಬೇಕಾಗೈತಿ. ಇಲ್ಲ ಆ ಋಣವನ್ನು ತೀರ್ಸಕ್ಕೆ ಅದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ತಿರುಗಬೇಕಾಗೈತಿ. ಎಂದಪ್ಪ ನೀವು ಸಾಲ ಹರಿದು ಋಣಮುಕ್ತ ಆಗುವುದು ಎಂದ ನೀವು? ನಮ್ಮ ಋಣ ಯಾವಾಗ ತೀರಿಸ್ತೀರಿ ನೀವು? ಅದಕ್ಕೆ ಅವ್ರ ಮೇಲೆ ಮೇಲೆ ಎಚ್ಚರಗೊಳಿಸ್ತೀವಿ. ಸಾಲ ಮುಟ್ಸಾಕ್ತೇ ಋಣ ತೀರ್ಸ್ರಿಪ್ಪ, ಇನ್ನು ಮುಗಿದು ಹೋಗ್ತಿ, ಮುಕ್ತರಾಗ್ತೀವಿ. ಮತ್ತೆ ಸಾಲ ಮಾಡಾಕೈತಿ ಅಂದ್ರೆ ಮತ್ತೆ ತಿರುಗಬೇಕಾಗೈತಿ.
ವಿಷಯದ ಆಶಯ ಸಂಬಂಧ ಹೋದಿಲ್ಲ ನೀವೆಲ್ಲ, ಅವುಗಳ ಬೆನ್ನು ಹತ್ತೋದು, ಅವುಗಳ ಸಂಬಂಧ ಕರ್ಮಗಳನ್ನು ಮಾಡೋದು. ಕರ್ಮಗಳನ್ನು ಮಾಡೋದು ಹೋದಿಲ್ಲ, ಸಾಲ ಮಾಡೋದು ಅಂದ್ರೆ ಕರ್ಮಗಳಲ್ಲಿ ತೊಡಿಕಾರ, ಕರ್ಮಕ್ಕೆ ತಕ್ಕಂಗೆ ಮತ್ತದ ಫಲ ಉಣ್ಣಾಕ ಜನ್ಮ ತಾಳ್ಬೇಕಾಕೈತಿ. ಜ್ಞಾನವನ್ನು ಮಾಡ್ಕೋ, ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋ. ಕರ್ಮ ಜಾಲದಾಗ ಬಿದ್ದೆ ಅಂದ್ರೆ ಮತ್ತು ನಿನಗೆ ಇದರಿಂದ ದುಃಖದಿಂದ ಬಿಡುಗಡೆ ಆಗುವುದನಿಲ್ಲ. ಅದಕ್ಕೆ ನಂಬ ಜ್ಞಾನವನ್ನು ಹಂಬಲಿಸದಲ್ಲಿ ಮುಕ್ತಿ ಎಂಬ ಜಾಲದೊಳ ಸಿಲುಕಿ ನೀನು ಏನು ಮಾಡೋದು? ಕತ್ತಲ್ದಾಗ ಏನಾರು ಮಾಡ್ಕೋತ ಕೂತಂದ್ರೆ ದುಃಖದಿಂದ ಬಿಡುಗಡೆ ಆಗಕ್ಕಾಗಲ್ಲ. ಕತ್ತಲೊಳಗಿನ ಕರ್ಮ ಮತ್ತಟ್ಟು ನಿನ್ನ ಕತ್ತಲ್ದಾಗ ಕೆಡುತ್ತದೆ. ನನಗೇನೂ ಕರ್ತವ್ಯವಿಲ್ಲ ಅನ್ನೋ ಕರ್ಮಗಳಲ್ಲಿ ನಾನು ಕರ್ತವ್ಯವಿಲ್ಲ ಅನ್ನೋವನ ಯೋಗ್ಯ. ನೀ ಯಾರ ಸಾಲವನ್ನು ತೀರಿಸ್ಬೇಕಾಗಿಲ್ಲ. ಅದು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋ. ಅಂಥದ್ದನ್ನ ಅನುಭವಗಳು ನಮಗೆ ನೆನಪಿ ತಂದು ಕೊಡ್ತಾರೆ. ಅದನ್ನು ಮಾಡಾಕ ಒಲಿವು ನಾವು. ಬರೇ ಇಲ್ಲದನ್ನ ಮಾಡಾಕ ಹೋಗಿ ಇದ್ದ ಸಮಾಧಾನವನ್ನು ಕೆಡ್ಸಕ್ಕೆ ಹೋಗ್ಯವು, ಕೆಡ್ಸ್ಕೊಂಡ್ ಬಿಡ್ತಾನೆ. ರೆಡಿ ಇದ್ದದ್ದೈತ್ರಿ, ನೀನು ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಇರೋದು ಒಂದ ಕೆಲಸ. ಸುಮ್ಮನೆ ಇದ್ದ ಅದನ್ನು ಅನುಭವ ಮಾಡ್ಕೋಬೇಕಾಗಿತ್ತು. ಅದೇ ಕಠಿಣ ಆಗೈತಿ. ಸುಮ್ಮನೆ ಇರೋನಾಗ್ಲಿಕ್ಕೆ ಏನೋ ಅಂತಾರಲ್ಲ, ಹುಳ ಬಿಟ್ಕೊಂಡಂತ. ಹೌದಿಲ್ಲ? ಇದ್ದ ಸಮಾಧಾನ ಕೇಳಿಸ್ಬೋದು ನೀನು. ಏನೂ ಮಾಡೋ ಸುಮ್ಮನೆ ಇದ್ದ ಅಂದ್ರೆ ನೀನ ಅದ ಇದೇನೋ ಅನುಭವ ಬರ್ತೈತಿ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮನೂ ವಹಿಸೋ ಕಾರಣ ಇಲ್ಲ. ಈಗ ಸದ್ಯ ಮೆಟ್ಟಿಗೆ ನನಗೇನು ಅವಶ್ಯಕತೆ ಇಲ್ಲ, ನನ್ನಷ್ಟಕ್ಕೆ ನಾ ಇದ್ರೆ ಆರಾಮಿರ್ತೇನೆ. ಈ ಒಂದು ಭಾವನೆ ನಮ್ಮಲ್ಲಿ ಗಟ್ಟಿ ಆಗ್ಬೇಕು ನೋಡ್ರಿ. ಏನೂ ಮಾಡುವ ಅವಶ್ಯಕತೆನೇ ಇಲ್ಲ. ಏನಾರ ಮಾಡಿ ಮತ್ತೇನಾಗವನಿ, ಹೊಸದಾಗಿ ಏನು ಪಡೆಯವನಿ? ಯಾಕ್ರಿ ರೆಡಿ ಇದ್ದದ್ದೈತಿ, ಮತ್ತೇನು ಮಾಡವನಿ? ಮತ್ತೇನಾರ ಮಾಡಿ ಏನಾಗವ ನೀನು? ಈ ಸದ್ಯ ನೀವು ಆನಂದ ಸ್ವರೂಪ ದೇವ್ರ ನೀನದಿಯೋ, ಸುಖ ಸ್ವರೂಪನ ಅದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಸ್ವಲ್ಪ ಅದ್ರ ಕಡೆ ಲಕ್ ಕೊಟ್ಟರೆ ಹೊಡಿತೈತಿ ನಮ್ಗೆ, ಅದನ್ನು ಕೊಡಾಕ್ತಾ ಇರಲಿಲ್ಲ. ಮತ್ತು ಹರಮುಖ ವೃತ್ತಿ ಒಳಗೆ ಬೆನ್ನ ಎತ್ತಿ, ಇಂದ್ರಿಯಗಳ ಮಜಾಕ್ ಬೆನ್ನ ಎತ್ತಿ ಏನಾರ ಮಾಡಿ ಇಲ್ಲದ ಗದ್ದಲದಾಗ ಬೀಳ್ತೀನಿ ನೋಡ್ರಿ. ಈ ಗದ್ದಲ, ಇಂದ್ರಿಯಗಳ ಗದ್ದಲದಾಗ ಬಿದ್ದೆ ಅಂದ್ರೆ ನಿನಗೆ ಇದು ಅನುಭವಕ್ಕೆ ಬರೋದಿಲ್ಲ ಅಂತ ಅವನು ಬಂದ್ ಮಾಡೋದನ್ನ. ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಇಂದ್ರಿಯಗಳ ಗೊಡವಿ ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಮ್ಮಲ್ಲಿ ಐತಿ ನಮಗೆ ಬೇಕಾದದ್ದು ಅನ್ನೋದು ಅನುಭವಕ್ಕೆ ಬಂದಾಗ ಸುಮ್ಮನೆ ಅಕ್ಕನ ಇದ್ದು ಮಾಡ್ಕೋ. ಅನುಭವ ಒಮ್ಮೆ ಅದ್ರ ಸ್ವಾದ ಹೆಚ್ಚು ಅಂದ್ರೆ ನೀವು ಒಟ್ಟ ಇಂದ್ರಿಯಗಳ ಗೊಡವಿಗೆ ಹೋಗುದು. ಅದನ್ನು ಹಚ್ಕೋಬೇಕಾಗೈತಿ. ನಾವು ಪ್ರಯತ್ನಪೂರ್ವಕ ಅಭ್ಯಾಸ ಮಾಡಿದಾಗ ಇದು ಅನುಭವ ಬರ್ತೈತಿ. ನಾವು ಅಂಥವ್ರ ಸಂಘ ಮಾಡಿ ಅಂದಾಗ ಇದು ಹೊಳಿತೈತಿ ನಮಗೆ. ಬಿಡು. सकल साधु संत महाराज गुरु जी।